ओम शांति, ओम शांति, ओम शांति, ओम। मुझे नूर बना कर रख लेना, मुझे नूर बना कर रख लेना। शिव बाबा तू अपने नैनों में मुझे नूर बना कर रख लेना। शिव बाबा तू अपने नैनों एक मोती बना कर रख लेना, एक मोती बना कर रख लेना। मेरे बाबा तू अपनी माला में मुझे नूर बना कर रख लेना। शिव बाबा तू अपने नैनों दीवाना हूँ, तेरी मुरली का मैं दीवाना हूँ। हुआ तुझ पे फिदा परवाना हूँ, हुआ तुझ पे फिदा परवाना हूँ, हुआ तुझ पे फिदा परवाना हूँ, हुआ तुझ पे फिदा परवाना। मुस्कान बना के रख लेना, मुस्कान बना के रख लेना। शिव बाबा तू अपने अधरों पे मुझे नूर बना कर रख लेना। शिव बाबा तू अपने नैनों हमें दिव्य गुणों से सजाया है, हमें दिव्य गुणों से सजाया है। मानव से देव बनाया है, मानव से देव बनाया है, मानव से देव बनाया है, मानव से देव बनाया है। अब नशा है ये चलना मुझको, अब नशा है ये चलना मुझको। विष्णु के देव घराने में मुझे नूर बना कर रख लेना। शिव बाबा तू अपने नैनों में मैं भला हूँ बुरा हूँ तेरा हूँ, मैं भला हूँ बुरा हूँ तेरा हूँ। मधुबन में डाले डेरा हूँ, मधुबन में डाले डेरा हूँ, मधुबन में डाले डेरा हूँ, मधुबन में डाले डेरा हूँ। मुझे
फूल समझ कर रख लेना, मुझे फूल समझ कर रख लेना। शिव बाबा तू अपनी बगिया में मुझे नूर बना कर रख लेना। शिव बाबा तू अपने नैनों में एक मोती बना कर रख लेना, एक मोती बना कर रख लेना। मेरे बाबा तू अपनी माला में मुझे नूर बना कर रख लेना। शिव बाबा तू अपने नैनों में। ಓಂ ಶಾಂತಿ. ಇವತ್ತು ಭಾನುವಾರ 13/4/2025 ಬಾಬರವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 31/12/2004 31/12/2004 ಈ ದಿನಾಂಕವನ್ನ ಕೇಳಿದರೆ ಬಾಬಾ ಏನ್ ಮಹಾವಾಕ್ಯ ನುಡಿಸ್ಬೋದು? ನ್ಯೂ ಇಯರ್, ಹೊಸ ವರ್ಷಕ್ಕೆ ಸಂಬಂಧಪಟ್ಟು ಬಾಬರವರ ಮಹಾವಾಕ್ಯ ಇದೆ. इस वर्ष के आरंभ से बेहद की वैराग्य वृत्ति इमर्ज करो, यही मुक्ति धाम के गेट की चाबी है. ಮಹಾವಾಕ್ಯದ ಶಿರೋನಾಮೆ ಈ ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಏನಿದೆ ಇದು ಮುಕ್ತಿಧಾಮದ ಗೇಟ್ ಅನ್ನು ತೆರೆಯುವ ಚಾಬಿ. अच्छा, आज नवयुग रचेता बाप दादा अपने बच्चों से नवा वर्ष मनाने के लिए, परमात्मा मिलन मनाने के लिए बच्चों के स्नेह में अपने दूर देश से साकार वतन में मिलन मनाने आए हैं. ಇವತ್ತು ನವಯುಗದ ರಚೇತ ಬಾಪ್ ದಾದಾ ತನ್ನ ಮಕ್ಕಳ ಜೊತೆಗೆ ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಬಂದಿದ್ದಾರೆ. ಇದು ಪರಮಾತ್ಮ ಮಿಲನವನ್ನ ಮಾಡುವಂತಹ, ಮಕ್ಕಳ ಮೇಲಿರುವಂತಹ ಸ್ನೇಹದಿಂದ ದೂರ ದೇಶದಲ್ಲಿದ್ದಂತ ತಂದೆ ಸಾಕಾರ ವತನಕ್ಕೆ ಬಂದು मिलन ಮಾಡ್ತಾ ಇದ್ದಾರೆ. दुनिया में तो नव वर्ष की मुबारक एक दो को देते. ಹೊಸ ವರ್ಷಕ್ಕೆ ಎಲ್ಲ ಏನಂತ ಶುಭಾಶಯ ಕೊಡ್ತೀವಿ? ಹ್ಯಾಪಿ ನ್ಯೂ ಇಯರ್ ಅಂತ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೀವಿ. लेकिन बाप दादा आप बच्चों को नवा युग और नए वर्ष की दोनों की मुबारक दे रहे हैं. ಅಲ್ಲೆಲ್ಲ ಹ್ಯಾಪಿ ನ್ಯೂ ಇಯರ್ ಅಷ್ಟೇ, ಇಲ್ಲಿ ಹ್ಯಾಪಿ ನ್ಯೂ ಯುಗ, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಮತ್ತು ಹೊಸ ಯುಗದ ಶುಭಾಶಯವನ್ನ ಬಾಬಾ ಕೊಡ್ತಿದ್ದಾರೆ. ನಯಾ ವರ್ಷ ತೋ ಏಕ ದಿನ ಮನಾನೆ ಕಾ ಹೈ. ಹೊಸ ವರ್ಷವನ್ನ ಏನ್ ಮಾಡ್ತಾರೆ? ಒಂದು ದಿನ ಆಚರಣೆ ಮಾಡ್ತಾರೆ. ನವ ಯುಗ ತೋ ಆಪ್ ಸಂಗಮ್ ಪರ್ ಸದಾ ಮನಾತೆ ರಹತೆ. ಹೊಸ ಯುಗ, ಇಡೀ ಸಂಗಮ ಯುಗ ಪೂರ್ಣ ನಾವು ಆಚರಣೆ ಮಾಡ್ತಾ ಇದ್ದೀವಿ. आप सभी भी परमात्मा प्यार की आकर्षण में खींचते हुए यहाँ पहुंच गए हो. ಎಲ್ಲರೂ ಇಲ್ಲಿ ಬಂದು ಸೇರಿದೀವಲ್ಲ ಪಾವನ ಮಹಾವಾಕ್ಯ ಕೇಳಲಿಕ್ಕೆ, ಹೊಸ ವರ್ಷ ಆಚರಿಸಲಿಕ್ಕೆ, ಮಿಲನ ಮಾಡಲಿಕ್ಕೆ. ನಮ್ಮನ್ನ ಕರ್ಕೊಂಡ್ಬಂದದ್ದು ಯಾವುದು? ಪರಮಾತ್ಮನ ಮೇಲಿರುವ ಆಕರ್ಷಣೆ. ಪರಮಾತ್ಮನ ಮೇಲಿರುವಂತ ಆಕರ್ಷಣೆಯಿಂದ ನಾವೆಲ್ಲರೂ ಸಹಿತ ಇಲ್ಲಿ ಬಂದು ತಲುಪಿದೀವಿ. ಲೇಕಿನ್ ಸಬಸೆ ದೂರ ದೇಶ ಆನೆ ವಾಲ ಕೌನ್? ಎಲ್ಲಕ್ಕಿಂತ ದೂರ ದೇಶದಿಂದ ಬಂದವರು ಯಾರು?
डबल विदेशी वह तो फिर भी इस साकार देश में ही है. ವಿದೇಶ ಇರ್ಬೋದು, ಆದ್ರೂ ಸಹಿತ ವಿದೇಶ ಇದ್ರೂ ಅದು ಸಾಕಾರ ಜಗತ್ತಿನಲ್ಲೇ ಇದೆ ಅಲ್ವಾ. ಲೇಕಿನ್ ಬಾಪ್ ದಾದಾ ದೂರದೇಶಿ ಕಿತ್ತನಾ ದೂರ ಸೆ ಆಯೆ ಹಿ. ಬಾಬನಿಗೆ ದೂರದೇಶಿ ಅನ್ಬೋದು. ಎಷ್ಟು ದೂರದಿಂದ ಬಂದಿದ್ದಾರೆ? ಹಿಸಾಬ್ ನಿಕಾಲ್ ಸಕ್ತೆ ಹಿ ಕಿತ್ತನೆ ಮೈಲ್ ಸೆ ಆಯೆ ಹಿ. ಹಿಸಾಬ್ ನಿಕಾಲ್ ಸಕ್ತೆ ಹಿ. ಈಗ ನಾವು ಮೌಂಟ್ ಅಬಿಗೆ ಹೋಗ್ತೀವಿ. ಕರ್ನಾಟಕದಿಂದ ನಾವು ಮೌಂಟ್ ಅಬಿಗೆ ಹೋಗ್ಬೇಕಾದ್ರೆ 1336 ಕಿಲೋಮೀಟರ್. ಹಿಸಾಬ್ ನಿಕಾಲ್ ಸಕ್ತೆ ಹಿ. ಏನ್ ಮಾಡ್ಬೋದು? ನಾವು ಲೆಕ್ಕವನ್ನ ತೆಗಿಬಹುದು. ತೋ ದೂರದೇಶಿ ಬಾಪ್ ದಾದಾ ಪರಮಾತ್ಮ ಎಷ್ಟು ದೂರ ದೇಶದಿಂದ ಬಂದಿದ್ದಾರೆ? ಬಾಬಾ ಹೇಳ್ತಿದ್ದಾರೆ, चारों ओर के बच्चों को चाहे सामने डायमंड हॉल में बैठे ही, मधुबन में बैठे ही, ज्ञान सरोवर में बैठे ही, गैलरी में बैठे ही, आप सबके साथ जो दूर बैठे देश विदेश में बाप दादा से मिलन मना रहे हैं, बाप दादा देख रहे हैं. सभी कितने प्यार से दूर से देख भी रहे हैं, सुन भी रहे हैं. ಬಾಬನ ಕಣ್ಣು ಎಷ್ಟು ದೊಡ್ಡದು, ಎಲ್ಲೆಲ್ಲಿ ನೋಡ್ತಿದ್ದಾರೆ ಬಾಬಾ. ನಮ್ಗೆ ಇಲ್ಲಿ ಎದುರು ಕುಂತವ್ರಷ್ಟೇ ಕಾಣ್ತಾರೆ. ಬಾಬಾ ಮಹಾವಾಕ್ಯವನ್ನ ನುಡಿಸ್ಬೇಕಾದ್ರೆ ಕೆಲವರು ಡೈಮಂಡ್ ಹಾಲ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಕೆಲವರು ಮಧುಬಂದಲ್ಲಿ ಕೂತ್ಕೊಂಡಿದ್ದಾರೆ, ಪಾಂಡವ ಭವನದಲ್ಲಿ, ಇನ್ನು ಕೆಲವರು ಜ್ಞಾನ ಸರೋವರದಲ್ಲಿ ಕೂತ್ಕೊಂಡಿದ್ದಾರೆ, ಕೆಲವರು ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ದಾರೆ. ಬಾಬಾ ಅಂತಿದ್ದಾರೆ, ಸಬಕೆ ಸಾಥ್ ದೂರ ಬೈಟೆ ದೇಶ. ಇನ್ನು ಕೆಲವರು ದೂರ ದೇಶದಿಂದ ವಿದೇಶದಿಂದ ಬಂದವರೆಲ್ಲ ಕೂತ್ಕೊಂಡಿದ್ದಾರೆ. ಎಲ್ಲರೂ ಬಾಬರವರ ಮಿಲನ ಮಾಡ್ತಿದ್ದಾರೆ. ಬಾಬಾ ನೋಡ್ತಿದ್ದಾರೆ, ಎಷ್ಟು ಪ್ರೀತಿಯಿಂದ, ಎಷ್ಟು ದೂರದಿಂದ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಮಹಾವಾಕ್ಯವನ್ನ. तो चारों ओर के बच्चों को नवा युग और नए वर्ष की पदम गुणा मुबारक हो. ನಾಲ್ಕು ಕಡೆಯಲ್ಲಿರುವಂತ ಮಕ್ಕಳಿಗೆ ಬಾಬಾ ಹೊಸ ವರ್ಷ ಹೊಸ ಯುಗಕ್ಕೆ ಸಂಬಂಧಿಸಿ ಪದಮ ಪಟ್ಟಿನಷ್ಟು ಶುಭಾಶಯವನ್ನ ಕೊಡ್ತಾ ಇದ್ದಾರೆ. मुबारक हो, मुबारक हो, मुबारक हो. बच्चों को तो नवयुग नयनों के सामने ही. ಬಾಬಾ ಅಂತಾರೆ, ಹೊಸ ವರ್ಷ ಹೊಸ ಯುಗಕ್ಕೆ ಶುಭಾಶಯ ಕೊಡ್ತಿದ್ದಾರೆ ಬಾಬಾ. ಹೊಸ ಯುಗ ಮಕ್ಕಳ ಕಣ್ಣ ಮುಂದೆ ಇದೆ. बस आज संगम पर है, कल कहाँ जाएंगे? आज संगम युग पर है, कल नव युग में राज्याधिकारी बन राज्य करेंगे. ಈಗ ಸಂಗಮ ಯುಗದಲ್ಲಿ ಕೂತ್ಕೊಂಡು ರಾಜ್ಯೋಗ ಕಲಿತಿದ್ದೀವಿ, ನಾಳೆ ಹೊಸ ಯುಗದಲ್ಲಿ ಅಧಿಕಾರಿಯಾಗಿ ರಾಜ್ಯಭಾರವನ್ನ ಮಾಡ್ತೀವಿ. इतना नजदीक अनुभव हो रहा है. आज और कल की बात है ना. ಇವತ್ತು ಮತ್ತೆ ನಾಳೆ. ಇವತ್ತು ಸಂಗಮ ಯುಗ, ನಾಳೆ ಸತ್ಯಯುಗ. ಬಾಬಾ ತಿಳಿಸ್ತಿದ್ದಾರೆ, ಕಲ್ತಾ ಕಲ್ ಫಿರ್ಸೆ ಹೋನಾ ಹೈ. ಹಿಂದೆ ಇತ್ತು, ಮತ್ತೆ ಪುನಃ ನಾಳೆ ಸತ್ಯಯುಗ ಬರಲಿದೆ. अपने नवयुग की गोल्डन युग की गोल्डन ड्रेस सामने दिखाई दे रही है. ಬಾಬಾ ಕೇಳ್ತಿದ್ದಾರೆ, ಹೊಸ ಯುಗದ, ನವಯುಗದ, ಗೋಲ್ಡನ್ ಯುಗದ ಗೋಲ್ಡನ್ ಡ್ರೆಸ್ ನಿಮ್ಗೆ ಕಣ್ಣ ಮುಂದೆ ಕಾಣ್ತಾ ಇದೆಯಾ? ಕಿತನಿ ಸುಂದರ ಹೈ, ಸ್ಪಷ್ಟ ದಿಖಾಯಿ ದೇ ರಹಿ ಹೈ ನಾ. ಎಷ್ಟು ಸುಂದರ, ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ವಾ? आज साधारण ड्रेस में ही, कल नवयुग की सुंदर ड्रेस में चमकती हुई दिखाई देंगे. ಇವತ್ತು ಸಾಧಾರಣ ಡ್ರೆಸ್ ಅಲ್ಲಿ ಇದ್ದೀವಿ, ನಾಳೆ ಹೊಸ ಯುಗದಲ್ಲಿ ಸುಂದರ ಡ್ರೆಸ್, ಹೊಳೆಯುವಂತ ಡ್ರೆಸ್ ಕಾಣ್ತಾ ಇದೆ. ಇವತ್ತು ಈ ಶರೀರ, ನಾಳೆ ಸತ್ಯುಗದಲ್ಲಿ ದೇವತಾ ಶರೀರ. बाबा ತಿಳಿಸ್ತಿದ್ದಾರೆ, नवा वर्ष में तो एक दिन के लिए एक दो को गिफ्ट देते हैं. ಹೊಸ ವರ್ಷ ಮಾಡುವಾಗ ಒಂದು ದಿನಕ್ಕೋಸ್ಕರ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಲೇಕಿನ್ ನವಯುಗ ರಚಯಿತ बाप दादा ने आप सबको गोल्डन वर्ल्ड की सौगात दी है. ಹೊಸ ಯುಗದ ರಚಯಿತ ಸ್ವಯಂ ಪರಮಾತ್ಮ
ನಮ್ಮೆಲ್ಲರಿಗೂ ಗೋಲ್ಡನ್ ಜಗತ್ತನ್ನೇ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ನಮಗೋಸ್ಕರ ಹೊಸ ಜಗತ್ತನ್ನ ರಚಿಸಿ ನಮಗೋಸ್ಕರ ಗೋಲ್ಡನ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಗೋಲ್ಡನ್ ವರ್ಲ್ಡ್ ಅದೇ ನಮ್ಮ ಪಾಲಿಗೆ ಉಡುಗೊರೆ. ಜೋ ಅನೇಕ ಜನ್ಮ ಚಲನೆ ವಾಲಿ ಹೈ. ಹೊಸ ವರ್ಷಕ್ಕೆ ನಾವು ಕೊಡುವಂತ ಗಿಫ್ಟ್ ಏನು, ಕೆಲವು ದಿನಗಳು ಉಳಿಯುತ್ತದೆ ಮತ್ತೆ ಹೋಗ್ಬಿಡ್ತದೆ. ಈ ವರ್ಷ ಏನ್ ಕೊಡ್ಲಾಗಿದೆ ಹೊಸ ವರ್ಷಕ್ಕೆ? ಎಲ್ಲರಿಗೂ ಸಂದೇಶವಾಹಕ ಆಗ್ಬೇಕಂತ ಹೇಳ್ಕೊಂಡು ಬುಕ್ ಕೊಟ್ಟಿದೀವಿ. ಕಳೆದ ಬಾರಿ ಒಂಥರ ಹಿಂಗೆ ಫಸ್ಟ್ ಟೈಪ್ ಇತ್ತು. ಹಿಂಗೆ ಒಂದೊಂದು ಹೊಸ ವರ್ಷಕ್ಕೆ ಕೊಡ್ತೀವಿ. ಅದನ್ನು ಯೂಸ್ ಮಾಡ್ತಾ 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 ಏನಾಗ್ಬಿಡ್ತದೆ, ಹೋಗ್ಬಿಡ್ತದೆ. ಆದರೆ ಗೋಲ್ಡನ್ ವರ್ಲ್ಡ್ ಕಿ ಸೌಗಾತ್, ಸುವರ್ಣ ಜಗತ್ತನ್ನೇ ಬಾಬಾ ನಮಗೆ ಉಡುಗೊರೆಯಾಗಿ ಕೊಡ್ತಾರಂತಂದ್ರೆ ಅನೇಕ ಜನ್ಮ ಚಲನೆ ವಾಲಿ ಹೈ. ಅನೇಕ ಜನ್ಮದವರೆಗೆ ನಾವು ಆ ಗೋಲ್ಡನ್ ವರ್ಲ್ಡ್ ಅಲ್ಲಿ ಇರ್ತೀವಿ. ವಿನಾಶಿ ಸೌಗಾತ್ ನಹಿ ಹೈ. ಇಲ್ಲಿ ಕೊಡೋದು ವಿನಾಶಿ ಸೌಗಾತ್. ಆದರೆ ಹೊಸ ಯುಗ ಏನಿದೆ, ಹೊಸ ಗೋಲ್ಡನ್ ವರ್ಲ್ಡ್ ಜಗತ್ತು, ಅದು ಮಾತ್ರ ಅವಿನಾಶಿ ಸೌಗಾತು. ಅನೇಕ ಜನ್ಮಗಳವರೆಗೆ ನಡೀತದೆ. ಅವಿನಾಶಿ ಸೌಗಾತ್ ಬಾಪನೆ ಆಪ್ ಬಚ್ಚೋಂಕೋ ದೇತಿ ಹೈ. ಈ ಅವಿನಾಶಿಯಾದಂತ ಉಡುಗೊರೆಯನ್ನ ಬಾಬಾ ನಾವು ಮಕ್ಕಳಿಗೋಸ್ಕರ ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಮಾತ್ರ ಜನ್ಮಸಿದ್ಧ ಅಧಿಕಾರ. ಯಾದೇ ನಾ ಬೋಲ್ತಾ ನಹೀ ಗಯೇ ನಾ, ಸೆಕೆಂಡ್ ಮೇ ಆಜ್ ಜಾ ಸಕ್ತೆ ಹೋ, ಮರಿಲಿಕ್ಕೆ ಸಾಧ್ಯ ಇಲ್ಲಲ್ವಾ? ಈಗ ಇಲ್ಲಿದ್ದೀವಿ, ಒಂದ್ ಸೆಕೆಂಡ್ ಅಲ್ಲಿ ಹೊಸ ಯುಗ ಸತ್ಯುಗದಲ್ಲಿ ಇದ್ದೀನಿ ಅಂತ ಅನುಭವ ಮಾಡ್ತೀರಿ. ಗೋಲ್ಡನ್ ವರ್ಲ್ಡ್, ಸುವರ್ಣದ ಯುಗ, ಸುವರ್ಣ ಜಗತ್ತು ಒಂದ್ ಸೆಕೆಂಡಿಗೆ ಅನುಭವ ಆಗ್ಬೇಕು. ಅಭಿ ಅಭಿ ಸಂಗಮ್ ಪರ್ ಅಭಿ ಅಭಿ ಗೋಲ್ಡನ್ ದುನಿಯಾ ಮೇ ಪಹುಂಚ ಜಾತೆ ಹೋ, ದೇರಿ ಲಗ್ತಿ ಹೈ. ಈಗ ಇಲ್ಲಿದ್ದೀವಿ, ಇದಕ್ಕಿದ್ದಂಗೆ ಏನಾಗ್ಬಿಟ್ಟಿದೆ, ಜಗತ್ತು ಏನಾಗಿದೆ, ಗೋಲ್ಡನ್ ಜಗತ್ತಾಗಿದೆ, ಸತ್ಯುಗ ಆಗಿದೆ. ಅಪ್ಪನ ರಾಜ್ಯ ಸ್ಮೃತಿ ಮೇ ಆ ಜಾತಾ ಹೈ ನಾ, ನಿಮ್ಮ ರಾಜ್ಯ ನೆನಪಿಗೆ ಬರ್ತಾ ಇದೆ ಅಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಆಜ್ ಕೆ ದಿನ್ ಕೋ ವಿದಾಯಿ ಕಾ ದಿನ್ ಕಹಾ ಜಾತಾ ಹೈ. ಹೇಳಿ, 31/12/2004 ವಿದಾಯಿ ಕಾ ದಿನ್. ಯಾವುದರ ವಿದಾಯಿ? 2004ರ ಇಸವಿಯ ಆ ವರ್ಷದ ವಿದಾಯದ ದಿನ. 12 बजे के बाद बधाई का दिन कहा जाता है. ಈಗ ವಿದಾಯಿ, 12 ಗಂಟೆ ಆಯ್ತಂದ್ರೆ ಬಧಾಯಿ, ಹೊಸ ವರ್ಷದ ಶುಭಾಶಯಗಳು. 12 ಗಂಟೆಗಿಂತ ಮೊದಲು ಹಳೆಯ ವರ್ಷಕ್ಕೆ ವಿದಾಯ. 12 ಗಂಟೆ ಆಯ್ತಂದ್ರೆ ಮಧ್ಯರಾತ್ರಿ ಹೊಸ ವರ್ಷಕ್ಕೆ ಬಧಾಯಿ ಅಂತ ಬಾಬಾ ತಿಳಿಸ್ತಾರೆ. तो विदाई के दिन, वर्ष की विदाई के साथ साथ आप सबने वर्ष के साथ और किसको विदाई दी? ಬಾಬಾ ಹೇಳ್ತಿದ್ದಾರೆ, ಹಳೆಯ ವರ್ಷವನ್ನ ನಾವು ವಿದಾಯ ಕೊಡುವುದರ ಜೊತೆ ಜೊತೆಗೆ ಇನ್ನೇನನ್ನ ವಿದಾಯ ಮಾಡಿದಿರಿ? ಕಳಿಸಿಬಿಟ್ಟ? 2024 ಹೋಗುವಾಗ ನಿಮ್ದು ಹಳತು ಏನಾದರೂ ಬೇಡವಾದ ಸಂಸ್ಕಾರಗಳಿದ್ರೆ ಅದನ್ನ ಕಳಿಸಿಬಿಟ್ಟ? ಹಳೆಯ ವರ್ಷ ಹೋಗುವಾಗ ಏನ್ ಮಾಡ್ಬೇಕು? ಕೆಲವು ಅದನ್ನು ಬೇಡವಾದನ್ನ ಕಳಿಸಿ ಬಿಡಬೇಕು. ಕಿಸ್ಕೋ ವಿದಾಯಿ ದಿ? ಯಾವುದಕ್ಕೆ ವಿದಾಯ ಕೊಟ್ರೆ? ಬರೇ ವರ್ಷಕ್ಕಷ್ಟೇ ವಿದಾಯ ಕೊಟ್ರ? ಚೆಕ್ ಕಿಯಾ? ಸದಾ ಕೆ ಲಿಯೇ ವಿದಾಯಿ ದಿ ಯಾ ಥೋಡೆ ಸಮಯಕ್ಕೆ ಲಿಯೇ ವಿದಾಯಿ ದಿ? ನೀವು ಏನಾರ ಹಳೆಯ ವರ್ಷದಲ್ಲಿ ಹೋಗುವಾಗ ಹೋಗ್ಬಿಡಿ ಅದು ಅಂತ ಹಳತ್ತು ನಮ್ದು ದುರ್ಬಲತೆನೋ, ಕ್ರೋಧನೋ, ಈರ್ಷೆನೋ, ಯಾರ ಬಗ್ಗೆ ಆದ್ರೂ ಚಿಂತೆನೋ ಏನಾರು ಇದ್ರೆ ಹಳೆಯ ವರ್ಷ ಹೋಗುವಾಗ ಏನ್ ಮಾಡ್ಬೇಕು? ಅವೆಲ್ಲವನ್ನ ಕಳಿಸಿ ಬಿಡ್ಬೇಕು. ಬಾಬಾ ತಿಳಿಸ್ತಾರೆ, ಸ್ವಲ್ಪ ಸಮಯಕ್ಕೋಸ್ಕರ ಕಳಿಸುದಾ? थोड़े समय के लिए विदाई दी? बाप दादा ने पहले भी कहा है कि समय की रफ्तार तीव्र गति से जा रही है. ಸಮಯದ ಗತಿ ತೀವ್ರ ಗತಿಯಲ್ಲಿ ಹೋಗ್ತಾ ಇದೆ. तो सारे वर्ष के रिजल्ट में चेक किया कि क्या मेरे पुरुषार्थ की रफ्तार तीव्र रही. ಡಿಸೆಂಬರ್ 31 ಅಂದ ಕೂಡಲೇ ಒಮ್ಮೆ 2024 ಸಿಂಹಾವಲೋಕನ ಮಾಡುವಂತ ದಿನ ಯಾವಾಗ? ಡಿಸೆಂಬರ್ 31.
ಇಡೀ ವರ್ಷ ನಾನು ಹೇಗೆ ಕಳೆದೆ, ಇಡೀ ವರ್ಷ ನಾನು ಏನ್ ಮಾಡಿದೆ, ಇಡೀ ವರ್ಷದ ನನ್ನ ರಿಸಲ್ಟ್ ಏನು, ನನ್ನ ಪುರುಷಾರ್ಥದ ಗತಿ ತೀವ್ರವಾಗಿತ್ತ ಅಂತ ಒಮ್ಮೆ ನಾವು ಕಳೆದ ದಿನಗಳನ್ನ ಅವಲೋಕಿಸುವಂತ ದಿನ. ಯಾ ಕಬ ಕೈಸೆ ರಹಿ, ಏನ್ ಮಾಡಿದ್ರು ಕೆಲವೊಮ್ಮೆ ಒಂಥರ ಇದೆ, ಇನ್ನೊಂದ್ಸರಿ ಇನ್ನೊಂದ್ ಟೈಪ್ ಇದ್ದೆ. ಆ ಟೈಪ್ ಏನಾರು ಇತ್ತ? दुनिया के हालतों को देखते हुए अब अपने विशेष दो स्वरूपों को इमर्ज करो. ಇವತ್ತು ವರ್ತಮಾನ ಸಮಯದ ಸ್ಥಿತಿಗತಿಯನ್ನ ನಾವು ವೀಕ್ಷಿಸಿ ನಮ್ಮ ಎರಡು ಸ್ವರೂಪವನ್ನ ಇಮರ್ಜ್ ಮಾಡ್ಕೊಳ್ಳಿ, ಎರಡು ಸ್ವರೂಪವನ್ನ ಇಮರ್ಜ್ ಮಾಡ್ಕೊಳ್ಳಿ. ವರ್ತಮಾನ ಸಮಯಕ್ಕೆ ಅವಶ್ಯಕವಾಗಿ ನನ್ನ ಯಾವ ಸ್ವರೂಪದ ಅವಶ್ಯಕತೆ ಇದೆ? ಒಂದನೇದು ಸರ್ವ ಪ್ರತಿ रहम दिल और कल्याणकारी, ಎಲ್ಲರ ಪ್ರತಿ ಇಷ್ಟು ದಯಾಹೃದಯ ಮತ್ತೆ ಕಲ್ಯಾಣಕಾರಿ. ದಯಾಹೃದಯ ಇರ್ಬೇಕು. ಯಾರನ್ನ ನೋಡಿದ್ರು ಏನಿರ್ಬೇಕು? ಕಲ್ಯಾಣಕಾರಿ. ಎರಡನೇದು ಹರ ಆತ್ಮ ಕೆ ಪ್ರತಿ ಸದಾ ದಾತಾ ಕೆ ಬಚ್ಚೆ ಮಾಸ್ಟರ್ ದಾತಾ. ಪ್ರತಿ ಒಂದು ಆತ್ಮಗಳ ಬಗ್ಗೆನೂ ಸಹಿತ ನಾನು ದಾತನ ಮಗು, ಮಾಸ್ಟರ್ ದಾತ. ದಾತ ಅಂದ್ರೆ ಏನರ್ಥ? ಕೊಡುವಾತ. ದಾತ ಅಂದ್ರೆ ಕೊಡುವಾತ. ವಿಶ್ವಕ್ಕೆ ಆತ್ಮಯೇ ಬಿಲ್ಕುಲ್. ಯಾಕಂತಿದ್ದಾರೆ ಬಾಬಾ? ವರ್ತಮಾನ ಸಮಯದ ಸ್ಥಿತಿಗತಿ ಅನುಸಾರವಾಗಿ ಒಂದನೇದಾಗಿ ಎಲ್ಲರ ಪ್ರತಿ ದಯಾಹೃದಯ, ಕಲ್ಯಾಣಕಾರಿ ಭಾವನೆ. ಎರಡನೇದಾಗಿ ದಾತ ತಂದೆಯ ಮಗು ನಾನು, ಸದಾ ಮಾಸ್ಟರ್ ದಾತ ಆಗಿರ್ಬೇಕು. ಯಾಕೆಂದ್ರೆ ವಿಶ್ವದ ಆತ್ಮಗಳು ಹೆಂಗಿದ್ದಾರೆ? ಶಕ್ತಿಹೀನ್, ದುಃಖಿ, ಅಶಾಂತ್, ಚಿಲ್ಲಾ ರಹಿ ಹೈ. ಎಲ್ಲ ಜಗತ್ತಿನ ಜನ ನೋಡಿ ಎಷ್ಟು ಶಕ್ತಿಹೀನ ಇದ್ದಾರೆ, ಎಷ್ಟು ದುಃಖಿ ಇದ್ದಾರೆ, ಎಷ್ಟು ಅಶಾಂತ ಇದ್ದಾರೆ, ಎಷ್ಟು ಬೊಬ್ಬಿಡ್ತಾ ಇದ್ದಾರೆ. बाप के आगे आप पूज्य आत्माओं के आगे पुकार रही है. ಇನ್ನೇನ್ ಮಾಡ್ತಿದ್ದಾರೆ? पुकार रही है. ಹೋಗಿ ಹೋಗಿ ಶಿವಾಲಯಕ್ಕೆ ಹೋಗಿ पुकार रही है. ನಮ್ಮಂತ ಪೂಜ್ಯ ಆತ್ಮಗಳ ಮುಂದೆ ಬಂದು ಏನ್ ಮಾಡ್ತಾರೆ? ಮೊರೆ ಇಡ್ತಿದ್ದಾರೆ. ಪೂಜ್ಯ ಆತ್ಮಗಳನ್ನ ನಾವು ಪೂಜ್ಯ ಸ್ವರೂಪವನ್ನ ಇವತ್ತು ಅಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ. ಶಿವಲಿಂಗದ ದೇವಾಲಯಕ್ಕೂ ಹೋಗ್ತಾರೆ. ಅಲ್ಲಿ ಸಾವಿತ್ರಿ, ಗಾಯತ್ರಿ, ಸರಸ್ವತಿ ಟೆಂಪಲ್, ಅಂಬಾಭವಾನಿ ಟೆಂಪಲ್, ವೀರನಾರಾಯಣ ಟೆಂಪಲ್ ಎಲ್ಲ ನಮ್ಮ ಪೂಜ್ಯ ಸ್ವರೂಪದ ಕಡೆಗೂ ಭಕ್ತರು ಹೋಗಿ ಏನ್ ಮಾಡ್ತಿದ್ದಾರೆ? ಮೊರೆ ಇಡ್ತಿದ್ದಾರೆ. ಏನ್ ಮೊರೆ ಇಡ್ತಿದ್ದಾರೆ? ಏನಂತ ಮೊರೆ ಇಡ್ತಿದ್ದಾರೆ? ಒಮ್ಮೆ ಗುಡಿಗೆ ಹೋಗಿ ನೋಡಿ ಬನ್ನೆಲ್ಲ. ಏನ್ ಬೇಡಿದಿರಿ ನೀವು? ದೇವಿ ದರ್ಶನ ಮಾಡಿದಿರಲ್ಲ, ಏನೇನ್ ಬೇಡ್ಕೊಂಡ್ರಿ ಹೇಳ್ಬೇಕು ಮೆಲ್ಲ ಅವರ ಹತ್ರ. ಬಾಬಾ ಅಂತಾರೆ, ಕುಚ್ಚು ಗಡಿಯೋ ಕೇಳಿ ಸುಖ ದೇದೋ. ನನಗೆ ಸ್ವಲ್ಪ ಗಳಿಗೆ ಆದ್ರೂ ಏನ್ ಕೊಡು? ಸುಖವನ್ನ ಕೊಡು. ಶಾಂತಿ ದೇದೋ, ಶಾಂತಿ ಕೊಡಿ. ಖುಷಿ ದೇದೋ, ನನಗೆ ಖುಷಿ ಕೊಡಿ. ಹಿಮ್ಮತ್ ದೇದೋ, ನನಗೆ ಶಕ್ತಿ ಕೊಡಿ, ಸಾಹಸ ಕೊಡಿ. ಭಕ್ತರೆಲ್ಲ ಎಲ್ಲಿ ಹೋಗ್ತಿದ್ದಾರೆ? ಯಾವ ಯಾವ ಗುಡಿಗಳಿಗೆ ಹೋಗ್ತಿದ್ದಾರೆ? ಎಲ್ಲಿ ಹೋಗಿ ಬೇಡ್ತಿದ್ದಾರೆ? ಬಾಪಕ್ಕೆ ಆಗೆ. ಬಾಪಕ್ಕೆ ಆಗೆ ಅಂದ್ರೆ ಯಾವ್ದ್ರ ಮುಂದೆ? ಶಿವಲಿಂಗದ ಮುಂದೆ. ಆಪ ಪೂಜ್ಯಾತ್ಮಕ್ಕೆ ಆಗೆ. ನಾವು ಪೂಜ್ಯಾತ್ಮಗಳ ಮುಂದೆ ಹೋಗಿ ಎಲ್ಲ ಎಷ್ಟು ಟೆಂಪಲ್ ಇದೆ ಇವತ್ತು. ಹೋಗಿ ನಮ್ಗೆ ಸುಖ ಕೊಡಿ, ಶಾಂತಿ ಕೊಡಿ, ಖುಷಿ ಕೊಡಿ, ನಮ್ಗೆ ಹಿಮ್ಮತ್ತು ಕೊಡಿ. बाप तो बच्चों के दुख परेशान को देख नहीं सकते. ನೋಡಿ ಬಾಬಾ, ನಾವಷ್ಟೇ ಮಕ್ಕಳಲ್ಲ. ಆ ಭಕ್ತರು ಭಗವಂತನ ಪಾಲಿಗೆ ಯಾರು? ಆ ಮಕ್ಕಳು. ಅವರು ಬೇಡುದು, ದುಃಖ ಪಡೋದು, ಚಿಂತಿತ ಆಗಿರೋದು ನಂಗೆ ನೋಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಇಸುತ್ತೆ, ನನಗೆ ಅದನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ. ಕ್ಯಾ ಆಪ್ ಸಭಿ ಪೂಜ್ಯ ಆತ್ಮಾओं को रहम नहीं आता? ನಾವು ಚೈತನ್ಯದಲ್ಲಿ ಇದ್ದೀವಿ, ಅವ್ರ ಪಕ್ಕದ ಮನೆಯಲ್ಲೇ ಇದ್ದೀವಿ. ನಾವು ಪೂಜ್ಯ ಆತ್ಮಗಳು, ನಿಮ್ಗೆ ಅವರ ಮೊರೆಯನ್ನ ಕೇಳಲಿಕ್ಕಾಗೋದಿಲ್ವಾ? ಮಾಂಗ್ ರಹೇ ಹಿ, ಅವರು ಬೇಡ್ತಾ ಇದ್ದಾರೆ. ಏನಂತ?
ದೋ 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 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನು ಎಷ್ಟು ದೋನೋ, ಏನ್ದು? ಖುಷಿದು, ಶಾಂತಿದು, ಶಕ್ತಿದು, ಹಿಮ್ಮತ್ತದು, ಸುಖದು, ದೋ ದೋ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಅವ್ರು? ಕೊಡಿ ನಮ್ಗೆ ಇಷ್ಟೆಲ್ಲ ಶಕ್ತಿ ಕೊಡು, ವಿದ್ಯೆ ಕೊಡು, ಬುದ್ಧಿ ಕೊಡು, ಮಕ್ಕಳನ್ನ ಕೊಡು, ಮನೆ ಕೊಡು, ಮತ್ತೊಂದು ಕೊಡು, ರೊಕ್ಕ ಕೊಡು. ಬೇಕಾದಷ್ಟು ಬೇಡಿಕೆಯ ಲಿಸ್ಟ್ ಇದೆ ಅಲ್ವಾ? ನಮಸ್ಕಾರ ಮಾಡುವಾಗ ಒಂದು ಶ್ಲೋಕ ಹೇಳ್ತಾರೆ, ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಮಾರೋಗ್ಯಂ. ಒಂದಲ್ಲ ಎರಡಲ್ಲ, ಬೇಡಿಕೆಗಳ ಲಿಸ್ಟನ್ನೇ ಭಗವಂತನ ಮುಂದೆ ಇಡ್ತಾರೆ. ನಮ್ಮ ಪೂಜ್ಯ ಸ್ವರೂಪದ ಮುಂದೆ ಇಟ್ಕೊಂಡು ಬೇಡ್ತಾರೆ. ದೋ 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 ತೋ ದಾತಾಕೆ ಬಚ್ಚೆ ಕುಚ ಅಂಚಲಿತು ದೇ ದೋನಾ. ನಾವು ಯಾರು? ನಾವು ದಾತನ ಮಕ್ಕಳು. ಒಂದ್ ಸ್ವಲ್ಪ ಅವರಿಗೆ ಆಸರೆ ಕೊಡಿ ಅಲ್ವಾ? ಏನ್ ಕೇಳ್ತಾರೆ ಅವರಿಗೆ ಕೊಡಿ ಅಲ್ವಾ? ಬಾಪ್ ಬಿ ಆಪ್ ಬಚ್ಚೋಂಕು ಸಾಥಿ ಬನಾಕೆ. ಈಗ ಭಗವಂತ ಆದ್ರೆ ಯಾರತ್ರ ಕೊಡ್ಬೇಕು? ಭಗವಂತನಿಗೆ ಆ ಮಕ್ಕಳನ್ನ ಕಂಡಾಗ, ಆ ಬೇಡುವಂತ ಮಕ್ಕಳನ್ನ ಕಂಡಾಗ ಅವನು ದಯಾಸಾಗರ್ನಾಗಿ ದಾತನಾಗಿ ಕೊಡ್ಬೇಕು ಕೊಡ್ಬೇಕು. ನೀನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರತ್ರ ಕೊಡ್ಬೇಕು ಅವನು? ಯಾರನ್ನ ಜೊತೆ ಮಾಡ್ಕೋಬೇಕು? ಯಾರನ್ನ ರೈಟ್ ಹ್ಯಾಂಡ್ ಮಾಡ್ಕೋಬೇಕು? ಕೊಡೋದು ಯಾವಾಗ್ಲೂ ಬಲ ಕೈಯಲ್ಲಿ ಅಲ್ವಾ? ಯಾರು ಬಂದು ಭಕ್ತ ಕೇಳಿದಾಗ ಹಿಂಗ್ ಮಾಡ್ತಾನೆ ಏನು ಎಡ ಕೈಯಲ್ಲಿ? ಎಲ್ಲ ಏನ್ ಮಾಡ್ತಾರೆ? ಬಲ ಕೈ. ಬಾಬಾ ಮುಂದೆ ಕೇಳ್ತಾರೆ, ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳನ್ನ ಸಾಥಿ ಬನಾಕೆ, ಮಾಸ್ಟರ್ ದಾತಾ ಬನಾಕೆ, ಅಪ್ಪನೇ ರೈಟ್ ಹ್ಯಾಂಡ್ ಬನಾಕೆ ಯಹಿ ಇಶಾರಾ ದೇತೆ. ನಮ್ಮನ್ನ ಏನ್ ಮಾಡ್ತಾರೆ ಶ್ರುತಿಗೆ ಬಾಬಾ? ನಮ್ಮನ್ನ ಜೊತೆ ಮಾಡಿಕೊಂಡು, ನಮ್ಮನ್ನ ಮಾಸ್ಟರ್ ದಾತಾ ಮಾಡಿ, ನಮ್ಮನ್ನ ರೈಟ್ ಹ್ಯಾಂಡ್ ಮಾಡಿ ಇಶಾರೆ ಕೊಡ್ತಿದ್ದಾರೆ. ಇತನಿ ವಿಶ್ವ ಕಿ ಆತ್ಮಾಯಿ ಸಭಿ ಕೋ ಮುಕ್ತಿ ದಿಲಾನಿ ಹೈ. ಇಷ್ಟೆಲ್ಲ ಆತ್ಮಗಳಿಗೆ ನಾವು ಮುಕ್ತಿಯನ್ನ ಕೊಡಿಸ್ಬೇಕು. ಮುಕ್ತಿಧಾಮೆ ಜಾನ ಹೈ. ಎಲ್ಲಿಗೆ ಹೋಗ್ಬೇಕು? ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ಯಾವುದು ಮುಕ್ತಿಧಾಮ? ಅಲ್ಲಿ ಸ್ಮಶಾನಕ್ಕೆ ಹೆಸರು ಕೊಟ್ಟಿರ್ತಾರೆ, ಏನಂತ? ಮುಕ್ತಿಧಾಮ. ಆಕ್ಚುಲಿ ಮುಕ್ತಿಧಾಮ ಯಾವುದು? ಪರಮಧಾಮನೇ ಮುಕ್ತಿಧಾಮ. ದೇಹ, ಜಗತ್ತು, ಮನೆ, ಸಂಬಂಧ, ಸಂಸಾರ ಎಲ್ಲದರಿಂದ ಬಿಡುಗಡೆಯನ್ನ ಇವತ್ತು ಜನ ಬಯಸ್ತಿದ್ದಾರೆ. ಬಾಬಾ ಅಂತಾರೆ ಎಲ್ಲ ಆತ್ಮಗಳಿಗೂ ಸಹಿತ ಮುಕ್ತಿಯನ್ನ ಕೊಡಿ. ತೋ ಹೇ ದಾತಾಕೆ ಬಚ್ಚೆ. ಕೊಡುವಂತವ್ರು ಯಾರು? ಅವನ ದಾತ ಶಿವಬಾಬಾ, ಸದಾ ದಾತ. ದಾತನ ಮಕ್ಕಳು ನಾವು ಸಹಿತ. ನಾವು ದಾತ ಮಕ್ಕಳು. ಮಾಸ್ಟರ್ ದಾತ, ದಾತಾಕೆ ಬಚ್ಚೆ. ಹಾಗಾಗಿ ಎಲ್ಲ ದೇವಾಲಯ ನೋಡಿ, ವೀರನಾರಾಯಣ ದೇವಾಲಯ ನೋಡಿ, ಅಂಬಾಭವನಿ ನೋಡಿ, ಅಥವಾ ಗಾಯತ್ರಿ, ಸರಸ್ವತಿ, ಸಾವಿತ್ರಿ ಆ ಮೂರ್ತಿಯನ್ನ ನೋಡಿ. ಯಾವಾಗಲೂ ಕೈ ಹೆಂಗಿರ್ತದೆ? ಕೈ ಹೆಂಗಿರ್ತದೆ? ಲಕ್ಷ್ಮಿ ಟೆಂಪಲಿಗೆ ಹೋಗಿ ಇದೇನರ್ಥ? ಇದು ಕೊಡುದು. ಹಿಂಗಿರಂಗಿಲ್ಲ, ಹಿಂಗಿರಂಗಿಲ್ಲ. ಬೇಡುವ ರೂಪದಲ್ಲಿ ಇರಂಗಿಲ್ಲ, ಕೊಡುವ ರೂಪದಲ್ಲಿ ಇರ್ತದೆ. ಎಲ್ಲ ನಮ್ಮ ಪೂಜ್ಯ ಸ್ವರೂಪ ದಾತಾಕೆ ಬಚ್ಚೆ ಹಮ್ ದೇತೆ ರಹನ. ದಾತಾಕೆ ಬಚ್ಚೆ ಯಾವುದರ ಮೂಲಕ ನಾವು ಕೊಡ್ಬೇಕು? ಹೆಂಗ್ ಕೊಡ್ಬೇಕು? श्रेष्ठ संकल्प द्वारा, श्रेष्ठ संकल्प द्वारा, मनसा शक्ति द्वारा, चाहे वाणी द्वारा, चाहे संबंध संपर्क द्वारा, चाहे शुभ भावना शुभ कामना द्वारा, चाहे वाइब्रेशन वायुमंडल द्वारा, किसी भी युक्ति से मुक्ति दिलाओ. ಬಾಬಾ ತಿಳಿಸ್ತಾರೆ, ಯಾವುದರ ಮೂಲಕಾರು ಕೊಡಿ. ಸಂಕಲ್ಪ ಶಕ್ತಿಯಿಂದ ಕೊಡಿ, ಮನಸಾ ಶಕ್ತಿಯಿಂದ ಕೊಡಿ, ವಾಚಾ ಶಕ್ತಿಯಿಂದ ಕೊಡಿ. ಕೆಲವರಿಗೆ ನೀವು ಧೈರ್ಯ ತುಂಬಿ ಚಂದ ಪ್ರೀತಿ ಗೌರವದಿಂದ ಮಾತಾಡಿದ್ರೆ ದುಃಖಿ ಆತ್ಮಗಳು ಏನಾಗ್ತಾರೆ? ಅವರಿಗೆ ಖುಷಿ ಆಗ್ಬಿಡ್ತದೆ, ಅವರಿಗೆ ಶಕ್ತಿ ಬಂದ್ಬಿಡ್ತದೆ. ಕೆಲವರಿಗೆ ವಾಚದಿಂದ ಕೊಡಿ, ಕೆಲವರಿಗೆ ಸಂಬಂಧ ಸಂಪರ್ಕದಲ್ಲಿ ಕೊಡಿ. ಶುಭ ಭಾವನೆ, ಗುಡ್ ವಿಶಸ್, ಶುಭ ಕಾಮನೆಯ ಮೂಲಕ ಕೊಡಿ. ವೈಬ್ರೇಷನ್ ವಾಯುಮಂಡಲದ ಮೂಲಕ ಕೊಡಿ. ಕಿಸಿ ಬಿ ಯುಕ್ತಿ ಸೆ ಮುಕ್ತಿ ದಿಲಾವೋ.
ಯಾವುದಾದರೂ ಯುಕ್ತಿಯಿಂದ ಅವರಿಗೆ ಮುಕ್ತಿಯನ್ನ ಕೊಡಿ. ಯಾವುದಕ್ಕೆ ಮುಕ್ತಿ? ದುಃಖಕ್ಕೆ ಮುಕ್ತಿ, ಅಶಾಂತಿಗೆ ಮುಕ್ತಿ ಕೊಡಿ. ಅವರು ಒದ್ದಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ, ನಮ್ಗೆ ಹಿಮ್ಮತ್ತು ಕೊಡಿ, ಖುಷಿ ಕೊಡಿ, ಶಾಂತಿ ಕೊಡಿ, ಸುಖ ಕೊಡಿ ಅನ್ನುವಾಗ ದುಃಖದಿಂದ ಅವರಿಗೆ ಮುಕ್ತಿ ಕೊಡಿ, ಅಶಾಂತಿಗೆ ಮುಕ್ತಿ ಕೊಡಿ ಅಲ್ವಾ? ಎಲ್ಲ ಬಲಹೀನಾಗಿರ್ತಾರೆ. ಬಾಬಾ ಅಂತಿದ್ದಾರೆ मुक्ति दिलाओ चिल्ला रहे ही मुक्ति दो. बाप दादा अपने राइट हैंड्स को कहते ही बच्चे रहम करो ना. ನಾವೆಲ್ಲ ಕುತ್ಕೊಂಡಿವಲ್ಲ, ನಾವ್ ಯಾರು? ರೈಟ್ ಹ್ಯಾಂಡ್ಸ್. ರೈಟ್ ಹ್ಯಾಂಡ್ಸ್ ಥ್ರೂ ಬಾಬಾ ಆ ಮಕ್ಕಳಿಗೆ ಮುಕ್ತಿಯನ್ನ ಕೊಡಿಸ್ತಾರೆ. ಬಾಬಾ ಅಂತಾರೆ ನಾವೆಲ್ಲ ರೈಟ್ ಹ್ಯಾಂಡ್ಸ್. ಮಕ್ಕಳಿಗೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ದಯೆ ತೋರಿಸಿರಿ. अभी तक हिसाब निकालो. चाहे मेगा प्रोग्राम किया है 2003, 4, 5 ಏನ್ ನಡೀತಿತ್ತು? ಜೋರ್ ಮೆಗಾ ಪ್ರೋಗ್ರಾಮ್ ನಡೀತಿತ್ತು. ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಸೇರಿಸಿ ಸಂದೇಶ ಕೊಡುವಂತ ಕಾರ್ಯಕ್ರಮ ಇತ್ತಲ್ವಾ? ಆ ಸಮಯದ ಸಂದೇಶ ಬಾಬಾ ತಿಳಿಸ್ತಿದ್ದಾರೆ. ನೀವು ಮೆಗಾ ಪ್ರೋಗ್ರಾಮ್ ಮಾಡಿದಿರಿ, ಕಾನ್ಫರೆನ್ಸ್ ಮಾಡಿದಿರಿ, ಭಾರತದಲ್ಲಿ ಮಾಡಿದಿರಿ, ವಿದೇಶದಲ್ಲಿ ಮಾಡಿದಿರಿ, ಎಷ್ಟು ಸೆಂಟರ್ಸ್ ಅನ್ನೆಲ್ಲ ಓಪನ್ ಮಾಡಿದಿರಿ. टोटल विश्व के आत्माओं की संख्या के हिसाब से कितनी % में आत्माओं को मुक्ति का रास्ता बताया? ಪ್ರೋಗ್ರಾಮ್ ಎಲ್ಲ ಮಾಡಿದಿರಿ ಸರಿ, ಎಷ್ಟು ಜಗತ್ತಿನ ಪಾಪ್ಯುಲೇಷನ್ ಇದೆ, ಎಷ್ಟು % ಆತ್ಮಗಳಿಗೆ ಮುಕ್ತಿಯ ದಾರಿಯನ್ನ ತೋರಿಸಿದಿರಿ? ಕೇಳ್ತಿದ್ದಾರೆ ಬಾಬಾ. ಸಿರ್ಫ್ ಭಾರತ ಕಲ್ಯಾಣಕಾರಿ ಹೋ? ನೀವು ಕೇವಲ ಭಾರತದ ಕಲ್ಯಾಣಕಾರಿಗಳ? विदेश में जो भी 5 खंड है, जहां जहां सेवा केंद्र खोले ही वहां के कल्याणकारी हो या विश्व कल्याणकारी हो. ಬೇರೆ ಬೇರೆ ಖಂಡ ಇದೆ. ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಯುರೋಪ್ ಖಂಡ, ರಷ್ಯಾ, ಇವೆಲ್ಲ ಕೆಲವು ಮುಖ್ಯ 5 ಖಂಡಗಳು. ಬೇರೆ 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 ಕಡೆ ಹೋಗಿ ಎಲ್ಲ ಬ್ರಾಂಚ್ ಎಲ್ಲ ಸೇವಾ ಕೇಂದ್ರ खोले ही ಅಲ್ಲಿಯ ಕಲ್ಯಾಣಕಾರಿಗಳ ಅಥವಾ ತಾವು ವಿಶ್ವ ಕಲ್ಯಾಣಕಾರಿಗಳ? विश्व का कल्याण करने के लिए हर एक बच्चे को बाप का हैंड, राइट हैंड बनना है. ವಿಶ್ವವನ್ನ ಕಲ್ಯಾಣ ಮಾಡಲಿಕ್ಕೆ ನನ್ನ ಪ್ರತಿಯೊಂದು ಮಕ್ಕಳು ಸಹಿತ ಬಾಬನಿಗೆ ಕೈ ಆಗ್ಬೇಕು. ಯಾವ ಕೈ? ಬಲಗೈ ಆಗ್ಬೇಕು ಅಂತ ಬಾಬಾ ತಿಳಿಸ್ತಾರೆ. ಕಿಸ್ಕೋ ಬಿ ಕುಚ್ ದಿಯಾ ಜಾತಾ ಹೈ ತೋ ಕಿಸ್ಸೆ ದಿಯಾ ಜಾತಾ? ಯಾರಿಗೆ ಏನಾದ್ರು ಕೊಡ್ಬೇಕಾದ್ರೆ ಮೇಲೆ ಎಡಕೈಲಿ ಕೊಡ್ತೀರಾ, ಬಲಗೈಲಿ ಕೊಡ್ತೀವೋ ಇಲ್ಲೋ? ಆದ್ರಿಂದ ಬಾಬನಿಗೆ ಇವತ್ತು ವಿಶ್ವಕ್ಕೆ ಶಾಂತಿ ಕೊಡಬೇಕು, ಶಕ್ತಿ ಕೊಡಬೇಕು, ಜ್ಞಾನ ಕೊಡಬೇಕು, ಎಲ್ಲ ಕೊಡಬೇಕು ಬಾಬಾ. ಅದಕ್ಕೆ ಬಾಬನಿಗೆ ಯಾರು ಬೇಕು? ಕೈಗಳು ಬೇಕು. ಎಡಕೈಯ ಬಲಗೈಯ? ಬಲಗೈಗಳು. ಅದಕ್ಕೆ ತಾವೆಲ್ಲರೂ ಏನಾಗಿದ್ದೀರಿ ಅಂತಾರೆ ಬಾಬಾ? ರೈಟ್ ಹ್ಯಾಂಡ್ಸ್. किसको भी कुछ दिया जाता है तो किससे दिया जाता? हाथों से दिया जाता है ना. तो बाप दादा के आप हैंड्स होना, हाथ होना. तो बाप दादा राइट हैंड्स से पूछते ही कितनी % का कल्याण किया? ಈಗ ಬಲಗೈ ಬಲಭುಜಗಳಿಗೆ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಎಷ್ಟು % ಜನರ ಕಲ್ಯಾಣ ಮಾಡಿದಿರಿ? कितनी % का किया है? ಸುನಾವೋ, ಹಿಸಾಬ್ ನಿಕಾಲೋ, ಹೇಳಿ, ಲೆಕ್ಕ ತೆಗೀರಿ. ನಿಮ್ಮೂರಲ್ಲಿ ಎಷ್ಟು ಜನಸಂಖ್ಯೆ, ಎಷ್ಟು ಜನರಿಗೆ ಮುಕ್ತಿಯ ದಾರಿ ತೋರಿಸಿದಿರಿ? ಕೇಳ್ತಾರೆ ಬಾಬಾ, ಲೆಕ್ಕ ತೆಗೀರಿ, ಹಿಸಾಬ್ ನಿಕಾಲೋ. ಪಾಂಡವ ಹಿಸಾಬ್ ಕರ್ನೆ ಮೇ ಹುಷಾರು ಅನಾ? ಪಾಂಡವರೆಲ್ಲ ಹಿಸಾಬ್ ಮಾಡ್ಲಿಕ್ಕೆ ಹುಷಾರಿದ್ದೀರಲ್ವಾ? बाबा अंतर इसलिए बाप दादा कहते अब स्व पुरुषार्थ और सेवा के भिन्न भिन्न विधियों द्वारा पुरुषार्थ तीव्र करो. ಆದ್ರಿಂದ ಸ್ವ ಪುರುಷಾರ್ಥವನ್ನ ತೀವ್ರ ಮಾಡಿ, ಸೇವೆಯ ಭಿನ್ನ ಭಿನ್ನ ವಿಧಿಯ ಮೂಲಕ ಪುರುಷಾರ್ಥವನ್ನ ತೀವ್ರಗೊಳಿಸಿರಿ ಅಂತಾರೆ ಬಾಬಾ. ಸ್ವಕಿ ಸ್ಥಿತಿ ಮೇ ಬಿ, ಸ್ವಸ್ಥಿತಿಯಲ್ಲಿ ಪುರುಷಾರ್ಥ ಇರ್ಬೇಕು. ಸೇವೆಯ ಭಿನ್ನ ಭಿನ್ನ ವಿಧಿಯ ಮೂಲಕ ಪುರುಷಾರ್ಥ ಇರ್ಬೇಕು. ಸ್ವಸ್ಥಿತಿಯಲ್ಲಿ 4 बातें ವಿಶೇಷ ಚೆಕ್ ಕರೋ, ಇಸ್ಕೋ ಕಹೆಂಗೆ ತೀವ್ರ ಪುರುಷಾರ್ಥ. ಹಾಗಾದ್ರೆ ಸ್ವಾದ ಸ್ಥಿತಿಯಲ್ಲಿ ಜೋರಾಗಿ ಪುರುಷಾರ್ಥ ಆಗ್ಬೇಕಾದ್ರೆ
4 ಮುಖ್ಯ ವಿಶೇಷತೆ ಸ್ವದಲ್ಲಿ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು. ಆವಾಗ ನಮ್ಮ ಪುರುಷಾರ್ಥ ತೀವ್ರ ಆಗ್ತದೆ. ಏಕ ಬಾತ್ ಪಾಲೆ ಚಕ್ಕರು ನಿಮಿತ್ತ ಭಾವ ಹೇ. ಒಂದೇ ಯಾವುದು? ನಿಮಿತ್ತ ಭಾವ ಇದೆಯಾ? ಸ್ವ पुरुषार्थ जोरागಬೇಕಾದ್ರೆ निमित्त भाव ಇದೆಯಾ? कोई भी रॉयल रूप का मैपन तो नहीं है. रॉयल ರೂಪದಲ್ಲಿ ನಾನು ನಾನು ನಾನಂತ ಏನು ನನ್ನತನ ಬಂದಿಲ್ಲಲ್ವಾ? ಮೇರಾಪನ್ तो नहीं है. ನನ್ನದು ನನ್ನದು ಏನು ಬಂದಿಲ್ವಾ? ಒಂದು ಕಡೆ ಮೈಪನ್ ಅಂದ್ರೆ ಅಹಂಕಾರ, ಮೇರಾಪನ್ ಅಂತಂದ್ರೆ ಮಮಕಾರ. अहंकार ममकार ಯಾವುದು ಬಂದಿಲ್ವಾ? साधारण लोगों का मैं और मेरा भी साधारण है, मोटा है. ಸಾಧಾರಣ ಜನ ನಾನು ನನ್ನದು ಅನ್ನುವಂಥದ್ದು ಸಾಧಾರಣ ರೂಪದಲ್ಲಿ ಇರ್ತದೆ ಅಥವಾ ಮೋಟ ರೂಪದಲ್ಲಿ ಇರ್ತದೆ. ಆದರೆ ಬ್ರಾಹ್ಮಣ್ ಜೀವನ್ ಕಾ ಮೇರಾ और ಮೈ ಹೆಂಗಿರ್ತದೆ? ಸಾಧಾರಣ ಜನ ನಾನು ನಾನು ಅಂತಾರೆ, ಅದು ಸಾಧಾರಣ ರೂಪ, ಮೋಟ ಎಲ್ಲ ಇರ್ತದೆ. ಆದರೆ ಬ್ರಾಹ್ಮಣ ಮಕ್ಕಳು ನಾನು ನನ್ನದಂತೀವಲ್ಲ, ಅದು ಹೆಂಗಿರ್ತದೆ? ಸೂಕ್ಷ್ಮ ಅವರು ರಾಯಲ್, ಸೂಕ್ಷ್ಮವಾಗಿರ್ತದೆ ಮತ್ತೆ ರಾಯಲ್ ಆಗಿರ್ತದೆ. ಉಸ್ಕಿ ಭಾಷಾ ಮಾಲೂಮೆ ಕ್ಯಾ ಹೇಳಿ? ಸೂಕ್ಷ್ಮ ಮತ್ತೆ ರಾಯಲ್ ಆಗಿರುವಂತಹ ನಾನು ನಾನು ನಂದು ನಂದು ಅಂತೀವಲ್ಲ, ಈ ಭಾಷೆಯನ್ನ ತಿಳ್ಕೊಂಡಿದ್ದೀರಾ? ಯಾತೋ ಹೋತಾ ಹಿ ಹೈ, ಯಾತೋ ಚಲ್ತಾ ಹಿ ಹೈ. ಅದಂತೂ ಆಗ್ತಾ ಇರ್ತದೆ, ಇದಂತೂ ನಡೀತಾ ಇರ್ತದೆ. ಯಾತೋ ಹೋನಾ ಹಿ ಹೈ, ಚಲ್ ರಹೇ ಹಿ, ದೇಖ್ ರಹೇ ಹಿ. ಇದು ಸೂಕ್ಷ್ಮ ಮತ್ತು ರಾಯಲ್ ರೂಪದ ಮೈಪನ್ ನಂತರ ಬಾಬಾ. ಏಕ ನಿಮಿತ್ತ ಭಾವ್, हर बात में निमित्त ಹೆಂಗಿರ್ಬೇಕಂತಾರ ಬಾಬಾ? ಮೈ ಮತ್ತೆ ಮೆರ ಫುಲ್ ದೂರ ಆಗ್ಬೇಕಾದ್ರೆ ಹೆಂಗಿರ್ಬೇಕು? ನಿಮಿತ್ತ ಭಾವ. हर बात में निमित्त, चाहे सेवा में निमित्त, चाहे स्थिति में निमित्त, चाहे संबंध संपर्क में निमित्त, चेहरा और चलन में निमित्त भाव का हो. ನಮ್ಮ ಚೆಹರ, ನಮ್ಮ ಚಲನವಲನ, ಸಂಬಂಧ ಸಂಪರ್ಕ, ನಮ್ಮ ಸ್ಥಿತಿ, ನಮ್ಮ ಸೇವಾ ಎಲ್ಲ ನಿಮಿತ್ತ ಮಾತ್ರ, ನಿಮಿತ್ತ ಮಾತ್ರ. ಎಷ್ಟು ಸೇವೆ ಮಾಡ್ತಿದ್ರೆ ಬೇರೆ ಅನ್ಬೋದು. ಯಾರು ನಾವು? ಮಾಡಿಸೋನ್ ಯಾರು? ಇರಿಸೋನ್ ಯಾರು? ಮಾಡಿಸೋನ್ ಯಾರು? ನಿಮಿತ್ತ ಭಾವ. ಸೇವೆಯಲ್ಲಿ, ಸ್ಥಿತಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಮುಖ ಮತ್ತು ನಡವಳಿಕೆಯಲ್ಲಿ. ಅವರು ಉಸ್ಕಿ ದೂಸರಿ ವಿಶೇಷತಾ ಹೋಗಿ, ಒಂದನೇದ್ದು ನಿಮಿತ್ತ, ಎರಡನೇದ್ದು ನಿರ್ಮಾನ್ ಭಾವನಾ. ನಿರ್ಮಾನ್, ಮಾನ್ ಶಾನ್ ಯಾವುದಕ್ಕೂ ಒಳಗಾಗದೆ ನಿರ್ಮಾನ್. निमित्त और निर्माण भाव से निर्माण करना. ನಿಮಿತ್ತ ಮತ್ತೆ ನಿರ್ಮಾಣ ಭಾವನೆಯಿಂದ ನಿರ್ಮಾಣವನ್ನ ಮಾಡಿ. 3 ಶಬ್ದ ಆಯ್ತಾ? तीनों बातें सुनी. निमित्त, निर्माण, निर्माण. चौथी बात है निर्वाण. निर्वाण. बाबा अंतर जब चाहे निर्वाण धाम में पहुंच जाए. निर्वाण वाणी से परे लोक में जाना. ಇದು ಯಾವಾಗ್ಲಿರ್ಬೇಕು. ಒಬ್ಬ ಗರ್ಜಾನಾಯ ಅಂತ ದಾದಿಯರೆಲ್ಲ ಏನ್ ಮಾಡ್ಕೊಂಡಿದ್ರು? ಧ್ಯೇಯವಾಕ್ಯ ಇಟ್ಕೊಂಡಿದ್ರು. ಅಂದ್ರೆ ನಿರ್ವಾಣ, ಯಾವಾಗ್ಲೂ ನಿರ್ವಾಣ ಧಾಮ, ನಿರ್ವಾಣ ಧಾಮದ ಸ್ಥಿತಿ ಇಮರ್ಚ್ ಇರ್ಬೇಕು. ಇನ್ನು ಸೇವೆ ಎಲ್ಲ ಮಾಡ್ತಾ ಇರ್ಬೇಕ, ಆದ್ರೆ ನಿಮಿತ್ತ ನಿರ್ಮಾಣ. ನನ್ ಯಾವ ಹೊಗಳಿಕೆನೂ ಬೇಡ, ನಾ ಮಾಡಿದಂತೆ ಯಾವುದೂ ತೋರಿಸ್ಕೊಳ್ಳೋದು ಬೇಡ. ನಿಮಿತ್ತವಾಗಿ ಮಾಡೋದು ಅಷ್ಟೇ, ನಿರ್ಮಾಣ ಸ್ಥಿತಿಯಲ್ಲಿರೋದು. ಮಾನ್ಷನ್ ಬೇಡ. ನೆಕ್ಸ್ಟ್ ನಿರ್ಮಾಣ ಮಾಡಿ. ಏನ್ ಮಾಡಿ? ಒಂದು ಹೊಸ ಕ್ಲಾಸ್ ಚಾಲು ಮಾಡಿ, ನಿರ್ಮಾಣ ಮಾಡಿ, ಹೊಸ ಆತ್ಮಗಳಿಗೆ ಕೋರ್ಸ್ ಕೊಟ್ಟು ತಯಾರು ಮಾಡಿ. ನಿರ್ಮಾಣ ಬೇಕು. ಹೊಸ ಹೊಸ ಟೋಲಿ ಮಾಡಿ. ಆದ್ರೆ ಹೆಂಗಿರ್ಬೇಕು? ನಿಮಿತ್ತ, ನಿರ್ಮಾಣ. ನಿಮಿತ್ತ ಮತ್ತೆ ನಿರ್ಮಾಣ ಇದ್ದುಕೊಂಡು ನಿರ್ಮಾಣ, ಕ್ರಿಯೇಟಿವಿಟಿ. ಬಾಬಾ ಅಂದ್ರೆ ಚೌತಿ ಬಾತ್ ನಿರ್ವಾಣ.
आद्रिंद निर्वाण स्थिति में स्थित हो जाए, क्योंकि स्वयं निर्वाण स्थिति में होंगे तब दूसरों को निर्वाण धाम में पहुंचा सकेंगे. ನಾವು ನಿರ್ವಾಣ ಸ್ಥಿತಿಯಲ್ಲಿದ್ದರೆ ಅನ್ಯ ಆತ್ಮಗಳನ್ನು ಸಹಿತ ನಿರ್ವಾಣ ಧಾಮಕ್ಕೆ ನಾವು ತಲುಪಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಅವ್ರು ಅಂತಿದ್ದಾರೆ ಮುಕ್ತಿ ಕೊಡಿ ಅಂತಾರೆ. ನಾವು ಹೆಂಗಿರ್ಬೇಕು ಅವಾಗ? अभी सभी मुक्ति चाहते ही छुड़ाओ छुड़ाओ चिल्ला रहे हैं. ಎಲ್ಲರೂ ನಮಗೆ ಮುಕ್ತಿ ಬೇಕು, ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಮ್ಮನ್ನ ಬಿಡಿಸಿರಿ ನಮ್ಮನ್ನ ಬಿಡಿಸಿರಿ ಅಂತ ಹೇಳ್ಕೊಂಡು चिल्ला रहे हैं. तो ये चार बातें 80% में प्रैक्टिकल जीवन में होना अर्थात तीव्र पुरुषार्थ. ಏನು ತೀವ್ರ ಪುರುಷಾರ್ಥ ಅಂದ್ರೆ ಈ 4 ಮಾತುಗಳನ್ನ ಚೆನ್ನಾಗಿ ಪ್ರಾಕ್ಟಿಕಲ್ ಜೀವನದಲ್ಲಿ ತರಬೇಕು. ಅಂತವರಿಗೆ ತೀವ್ರ ಪುರುಷಾರ್ಥಿ ಅಂತ ಕರೆಯಲಾಗ್ತದೆ. ಅದಕ್ಕೆ ಬಾಬಾ ಮೊದಲು ಅಂದ್ರೆ ಅಲ್ವಾ, ಸ್ವಸ್ಥಿತಿ ಮೇ 4 ಬಾತೆ ವಿಶೇಷ ಚೆಕ್ ಕರೋ ಇಸ್ಕೋ ಕಹೆಂಗೆ ತೀವ್ರ ಪುರುಷಾರ್ಥಿ. ಇದು 4 ಮಾತನ್ನ ನಾವು ಚೆಕ್ ಮಾಡ್ಕೋಬೇಕು. ತಬ್ಬ ಬಾಪ್ತಾದ ಕಹೆಂಗೆ ವಾ ವಾ ಬಚ್ಚೆ ವಾ. आप भी कहेंगे, आप क्या कहेंगे? वाह बाबा वाह बाबा, वाह ड्रामा, वाह पुरुषार्थ, वाह वाह. लेकिन पता है अभी क्या करते हो ಗೊತ್ತಾ? ವಾವ್ ಅಂತ ಹೇಳುದು ಬಿಟ್ಟು ಏನ್ ಹೇಳ್ತೀರಂತ ಗೊತ್ತಾ ನಿಮ್ಗೆ? ಪತಾ ಹೈ ಕಭಿ ವಾಹ್ ಕಭಿ ವೈ ಕೇತೆ ಹೋ ನಾ. ಕೆಲವೊಮ್ಮೆ ವಾವ್ ಅಂತೀವಿ, ವಾ ಏನ್ರಿ ಎಂತ ಡ್ರಾಮಾ, ವಾ ಎಂತ ದೃಶ್ಯ, ವಾ ಬಾಬಾ ವಾ ಡ್ರಾಮಾ. ಅದನ್ ಬಿಟ್ಟು ಯಾಕೆ ಅವ್ರು ಯಾಕೆ ಹಂಗ್ ಮಾಡಿಲ್ಲ, ಅದ್ಯಾಕೆ ಹಿಂಗಾಗಿಲ್ಲ, ವಾ ಡ್ರಾಮಾ ಅನ್ನೋದು ಬಿಟ್ಟು ಅಲ್ವಾ. ಮತ್ತೆ ಈ ನಾಟಕದ ಬಗ್ಗೆ ಎಂದಿಗೂ ನಾವು ಯಾಕೆ ಅಂತ ಪ್ರಶ್ನಿಸಬಾರ್ದು. ಯಾಕೆಂದ್ರೆ ಇದು ಎಕ್ಯುರೇಟ್ ಡ್ರಾಮಾ. ಯಾಕೆ ಹಂಗ್ ಮಾಡಬಾರ್ದಾಗಿತ್ತು, ಹಿಂಗ್ ಮಾಡ್ಬೇಕಿತ್ತು, ಮಾತಾಡಬಾರ್ದು ಯಾವಾಗ. ವಾ 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 ಅಂತಲೇ ಹೇಳ್ತಾ ಇರ್ಬೇಕು. ಇದು ವಾ ಹೇಳುದು ಬಿಟ್ಟು ವೈ. ವೈ ಅಂದ್ರೇನು? ಯಾಕೆ, ಕ್ಯೂ. ವಾಕೆ ಬಜಾಯ್ ವೈ. ಅವ್ರ ವೈ 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 ಮನ ಹಾಯ್ ಹಾಯ್. ನಮ್ದು ಎಲ್ಲಾ ಸ್ಥಿತಿಗತಿ ಗೊತ್ತವನಿಗೆ. ಹೆಜ್ಜೆ ಹೆಜ್ಜೆಗೂ ವಾ ವಾ ಅಂತ ಅನ್ನೋದು ಬಿಟ್ಟು ಇದ್ಯಾಕೆ ಇದ್ಯಾಕೆ ಯಾಕೆ ಯಾಕೆ ಅನ್ನೋರು ಏನ್ ಮಾಡ್ತಾರೆ? ವೈ ವೈ ಅನ್ನೋರು ಹಾಯ್ ಹಾಯ್. ತೋ ವೈ ನಹಿ ವಾ. ಇವತ್ತಿನಿಂದ ಚೇಂಜ್ ಮಾಡ್ಕೋಬೇಕ, ಇವತ್ತಿನಿಂದ ಚೇಂಜ್ ಮಾಡ್ಕೋಬೇಕ. ಏನಿದ್ರು ಯಾಕೆ ಅದು ಯಾಕೆ ಚೇಂಜ್ ಮಾಡ್ಕೋಬೇಕ, ಚೇಂಜ್ ಮಾಡ್ಕೋಬೇಕ. ಯಾವುದಕ್ಕೆ ಯಾಕೆ ಅಂತ ಅನ್ಬಾರ್ದು. ಬಾಬಾ ಅಂತಾರೆ ಆಪಕ್ಕೂ ಬಿ ಕ್ಯಾ ಅಚ್ಚ ಲಗ್ತಾ ಹೈ. ನಿಮಗೇನೆ ಏನ್ ಇಷ್ಟ ಇರ್ತದೆ? ವಾವಾ ಅನ್ನೋದು ಚಲೋ ಅನ್ನಿಸ್ತದೋ ಅಥವಾ ವೈ ವೈ ಅನ್ನೋದು ಚಲೋ ಅನ್ನಿಸ್ತದೋ? अच्छा लगता है वाई. क्या अच्छा लगता? वानो वैया. कभी वही नहीं करते हो ना, गलती से आ जाता है. चलो मैं अपनी तಪ್ಪಿ ಬಂದ್ಬಿಡ್ತದ, ಅಪ್ಪಿ ತಪ್ಪಿ ಬಂದ್ಬಿಡ್ತದ. ಯಾಕೆ ಹೇಗಲ್ಲ, ಹಿಂಗಿರ್ಬೇಕಿತ್ತು, ಹಿಂಗಾಗ್ಬೇಕಾಗಿತ್ತು, ಅದು ಸರಿಯಲ್ಲ, ಅದ್ಯಾಕೆ ಹಂಗೆ, ಇದ್ಯಾಕೆ ಹಿಂಗೆ. ಕೆಲವೊಮ್ಮೆ ಅಪ್ಪಿ ತಪ್ಪಿ ಬರ್ತದ. डबल फर्नेस वೈ ವೈ कहते हैं. विदेशियರು ವೈ ವೈ ಅಂತ ಹೇಳ್ತೀರಾ, कभी कभी कह देते हो. तो डबल फर्नेस कभी भी वೈ नहीं कहते वो हाथ उठा. ವಿದೇಶಿಯರು ಬಾಬಾ ನಾನು ಎಂದಿಗೂ ಯಾಕೆ ಯಾಕೆ ಅಂತ ನಾವು ಪ್ರಶ್ನೆ ಹಾಕಂಗಿಲ್ಲ, ಅನ್ನೋರು ಕೈ ಎತ್ತಿರಿ ಅಂತಾರೆ ಬಾಬಾ. बहुत थोड़े हैं. अच्छा भारतवासी जो वाह वाह के बजाय क्यों क्या कहते वहां हाथ उठाओ. ಈಗ ಭಾರತವಾಸಿಗಳು ಯಾಕೆ, ಏನು, ಕ್ಯಾ ಕ್ಯೋ ಅದೇನು ಅನ್ನೋದು, ಯಾಕೆ ಅನ್ನೋದು. ಪ್ರತಿಯೊಂದು ಏನ್ ಮಾಡ್ಬೇಕು ನಾವು, ಹೇಗೆ ನೋಡ್ಬೇಕು ನಾಟಕವನ್ನ?
ಮತ್ತೆ ಯಾವುದೇ ನಾಟಕ ಅಕ್ಯುರೇಟ್ ಇರ್ತದೆ. ಅದು ಹೇಗ್ ನಡಿಬೇಕೋ ಹಂಗೆ ನಡೀತದೆ. ಹಿಂದೆ ಏನ್ ನಡೆದಿತ್ತೋ ಹಂಗೆ ನಡೀತದೆ. ಅದ್ಯಾಕೆ ಹಂಗೆ, ಹಾಗಲ್ಲ ಹಿಂಗೆ, ಏನು ಪ್ರಶ್ನಿಸುವಂಗಿಲ್ಲ. ವಾ ವಾ, ಪ್ರತಿ ಒಂದು ದೃಶ್ಯಕ್ಕೆ ನಾವು ಇದೇ ರೀತಿ ಇರ್ಬೇಕು. ವಾ ವಾ ಅಂತಂದ್ರೆ ಓಕೆ, ವೈ ವೈ ಅಂದ್ರೆ ಏಕೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯೋ ಕ್ಯಾ ಕೇತೆ ಹೋ, किसने छुट्टी दी है आपको? संस्कारों ने, पुराने संस्कारों ने आपको वही की छुट्टी दे दी. ಯಾಕಂದ್ರೆ ಮೊದಲನೇ ಪೇಜಿನಲ್ಲಿ ಅಂದ್ರಲ್ಲ ಬಾಬಾ, ಹಳೆ ವರ್ಷ ಹೋಗ್ತಾ ಉಂಟಂತಂದ್ಮೇಲೆ ನೀವು ಹಳೆ ವರ್ಷ ಜೊತೆಗೆ ಯಾವ್ದನ್ನ ಕಳ್ಸಿಕೊಡ್ತೀರಿ? ಈಗ ಯಾವ್ದನ್ನ ಕಳ್ಸಿಕೊಡ್ಬೇಕು? ಇವತ್ತಿನಿಂದ ನಾನು ಯಾವುದಕ್ಕೂ ವೈ ಮತ್ತೆ ಏನದು ಕ್ಯಾ ಮತ್ತೆ ಕ್ಯೋ, ಯಾಕೆ ಮತ್ತೆ ಏನು, ಇದು ಬೇಡ. ಬಾಬಾ ಹೇಳ್ತಿದ್ದಾರೆ ವೈ ಕಿ ಚುಟ್ಟಿ ದೇದಿ, ಬಾಬ್ ಕೇತಿ ವಾ ವಾ ವಾ. ಇವತ್ತಿನಿಂದ ಏನ್ ಮಾಡ್ಬೇಕು? ಏನಾದ್ರು ವಾ 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 ಅನ್ಬೇಕು. ವೈ 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 ನಹಿ. तो अभी नए वर्ष में क्या करेंगे? ಏನ್ ಮಾಡ್ತೀರಿ? ಈಗ ಮೊನ್ನೆ ಯುಗಾದಿ ಆಯ್ತು, ನಮ್ಗೆಲ್ಲ ಈಗ ಹೊಸ ವರ್ಷ. क्या करेंगे? वा वा करेंगे ना. कभी कभी वही कहने की छुट्टी दे दे. ಕೆಲವೊಮ್ಮೆ ವೈ ವೈ ಅಂತ ಬೇಕಾದ್ರೆ ಹೇಳ್ರಿ, ಪರವಾಗಿಲ್ಲ ಅಂತ ಚುಟ್ಟಿ ಕೊಡ್ಲ ನಾನು? ಬಾಬಾ ಅಂತಾರೆ ವೈ ಅಚ್ಚಾ ನಹಿ ಹೈ. ಯಾಕೆ ಯಾಕೆ ಅಂತ ಪ್ರಶ್ನೆ ಹಾಕುವಂಥದ್ದು ಅಚ್ಚಾ ನಹಿ ಹೈ. ಜೈಸೆ ವೈ ಹೋ ಜಾತಿ ಹೈ, जैसे वाई हो जाती है, खराब हो जाता है ना. ಅಂದ್ರೆ ಕೆಲವೊಮ್ಮೆ ಹೊಟ್ಟೆಯೊಳಗೆ ಗ್ಯಾಸ್ ಆಗಿಬಿಟ್ರೆ ಬ್ರಾಕೆಟ್ನಲ್ಲಿ ವಾಯು वायु, जैसे वायु हो जाती है तो खराब हो जाता है ना. ಏನು ಗ್ಯಾಸ್ ಆಗಿಬಿಟ್ರೆ ಎಷ್ಟು ಖರಾಬ್. तो ವೈ ವಾಯು है. ಏನಂತಾರೆ ಬಾಬಾ ಈಗ? ಈ ವೈ ವೈ ಅನ್ನುವಂಥದ್ದು ಅವರಿಗೆ ಗ್ಯಾಸ್ ಆದಂಗೆನೆ. ಅದು ಏನ್ ಮಾಡ್ತದೆ? ಸ್ಥಿತಿಯನ್ನ ಖರಾಬ್ ಮಾಡಿಬಿಡ್ತದೆ. ಯಹ ನಹಿ ಕರೋ ವಾ ವಾ, कितना अच्छा लगता है. हाँ बोलो बोलो, बोलो वाह 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 वाह. अच्छा, तो दूर देश में सुन रहे हैं, देख रहे हैं, भारत में भी विदेश में भी उन बच्चों से भी पूछते हैं, वाह वाह करते हो, वही वही करते हो. ಈಗ ಎದುರಿನಲ್ಲಿದ್ದವರ ಹತ್ರ ಬಾಬಾ ವಾ 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 ಅಂತ ಹೇಳಿಸಿ ಆಯ್ತು. ಈಗ ದೂರದಲ್ಲಿ ಕುಂತಾರಲ್ಲ, ವಿದೇಶದಲ್ಲೆಲ್ಲ ಕುತ್ಕೊಂಡಿದಾರಲ್ಲ, ಬಾಬಾ ಅಂತಾರ ಅಭಿ ವಿದಾಯಿ ಕ ದಿನ ಹೈ. ಆದ್ರಿಂದ ಇವತ್ತು ಯಾವುದಕ್ಕೆ ವಿದಾಯ ಕೊಡುವ ದಿನ? ವೈ ವೈಗೆ ವಿದಾಯ ಕೊಡುವ ದಿನ. ಆಜ್ ವರ್ಷಕ್ಕೆ ವಿದಾಯಿ ಕಾ ಲಾಸ್ಟ್ ಡೇ ಹಿ, ಅಂದ್ರೆ 31/12/2004 ಮುರಳಿ 2004 ಇಸವಿಗೆ ವಿದಾಯ ಕೊಡುವಂತ ದಿನ. तो सभी संकल्प करो, वही नहीं कहेंगे, सोचेंगे भी नहीं. ನಾನು ಯಾವತ್ತಿಗೂ ಯಾಕೆ ಅಂತ ನಾನು ಹೇಳಂಗಿಲ್ಲ, ಆ ರೀತಿ ಯೋಚಿಸಂಗಿಲ್ಲ, ಯಾರ ಜೊತೆಗೆ ಆ ರೀತಿ ಮಾತನಾಡಂಗೂ ಇಲ್ಲ. ಅದು ಯಾಕೆ ಹಂಗೆ, ಅದು ಹಂಗೆ ಮಾಡಬಾರ್ದಿತ್ತು, ಅದು ಹಿಂಗೆ ಇರ್ಬೇಕಿತ್ತು, ಅವೆಲ್ಲ ಮಾತಾಡಬಾರ್ದು, ಸಂಕಲ್ಪನೂ ಮಾಡಬಾರ್ದು. ಇವತ್ತಿನಿಂದ ಸೋಚೆಂಗೆ ಬಿ ನಹಿ, ಕಹೆಂಗೆ ಬಿ ನಹಿ, ಕ್ವಶನ್ ಮಾರ್ಕ್ ನಹಿ. ಇವತ್ತಿನಿಂದ ಏನ್ ಬೇಡ? ಯಾವುದಕ್ಕೂ ನೀವು ಪ್ರಶ್ನಾರ್ಥಕ ಚಿಹ್ನೆ ಬೇಡ. ಆಶ್ಚರ್ಯಕ್ಕೆ ಮಾತ್ರ ಬಿ ನಹಿ, ಆಶ್ಚರ್ಯ ಚಿಹ್ನೆನೂ ಬೇಡ, ಕ್ವಶನ್ ಮಾರ್ಕ್ ಬೇಡ. ಹಾಗಾದ್ರೆ ಯಾವ ಚಿಹ್ನೆ ಹಾಕೋಣ? बिंदी, फुल स्टॉप, बिंदी. क्वेश्चन मार्क लिखो, कितना टेढ़ा है. ಬರೀ ನೋಡ ಪುಸ್ತಕದಲ್ಲಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡ್ಬೇಕು. ಕಿತ್ತನಾ ಅಂಕುಡೊಂಕು, ಕ್ವಶನ್ ಮಾರ್ಕ್ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ, ಕಿತ್ತನಾ ಟೇढ़ा है. बिंदी लिखो, बिंदी लिखो, कितनी सहज, ಎಷ್ಟು ಸುಲಭ. ಬಸ್ ನಯನೋ ಮೇ ಬಾಪ್ ಬಿಂದು ಕೋ ಸಮಾಧೋ, ಕಣ್ಣಿನಲ್ಲಿ ಬಾಬಾ ಬಿಂದುವನ್ನ ಸಮಾವೇಶಗೊಳಿಸಿಕೊಳ್ಳಿ.
जैसे नैनों में देखने की बिंदी समाई हुई है ना, ऐसे ही सदा नैನೋ में ಬಿಂದು ಬಾಪಕೋ ಸಮಾಲು. ಕಣ್ಣಿನಲ್ಲಿ ಸಹಿತ ನೋಡುದು ಯಾವುದು? ಕರಿ ಹೆಂಗಿದೆ, ಅದಕ್ಕೆ ಏನಂತಾರೆ? ಐಬಾಲ ಕರ್ರಗೆ ರೌಂಡ್ ಇರ್ತದೆ. ಬಾಬಾ ಅಂತಾರೆ ಅದೇ ರೀತಿ ಬಾಬಾ ಬಿಂದುವನ್ನ ಏನ್ ಮಾಡ್ಕೊಳ್ಳಿ? ಸಮಾವೇಶಗೊಳಿಸಿಕೊಳ್ಳಿ. समाने आता है फिट नहीं होती है, नीचे ऊपर हो जाती है. ಬಾಬಾ ಬಿಂದುವನ್ನೇ ನಾನು ನೋಡ್ತಾ ಇರ್ತೀನಿ. ಈ ಕಣ್ಣೊಳಗಿರುವ ಬಿಂದುವಿನಿಂದ ನಾನು ಯಾರನ್ನು ನೋಡ್ತೀನಿ? ಬಾಬಾ ಬಿಂದುವನ್ನೇ ನೋಡ್ತೀನಿ. नीचे ऊपर हो जाती है तो क्या करेंगे? विदाई किसको देंगे? किसको विदाई देंगे? वೈ को. ಆದ್ರಿಂದ ಈ ಹಳೆಯ ವರ್ಷ ಹೋಯ್ತು, ಕ್ರೋಧಿ ನಾಮ ಸಂವತ್ಸರ ಹೋಯ್ತು. ಈಗ ಯಾವುದು? ವಿಶ್ವಾವಸು ಸಂವತ್ಸರ. ಯಾವುದಕ್ಕೆ ವಿದಾಯ ಕೊಟ್ಬಿಟ್ಟಿವಿ? ವೈ ಅನ್ನುವಂಥದ್ದಕ್ಕೆ ವಿದಾಯವನ್ನ ಕೊಟ್ಬಿಟ್ಟಿವಿ. ಕಬಿ ಬಿ ಆಶ್ಚರ್ಯಕ್ಕೆ ನಿಶಾನಿ ಬಿ ನಹಿ ಆವೆ. ಬಾಬಾ ಅಂತಾರೆ ಕ್ವಶನ್ ಮಾರ್ಕ್ ಮಾತ್ರ ಅಲ್ಲ, ಆಶ್ಚರ್ಯ ಚಿಹ್ನೆಗೂ ಏನ್ ಮಾಡಬೇಕು? ಎಂದಿಗೂ ಬರಕೂಡದು. ये कैसे? ये भी होता है क्या? होना तो नहीं चाहिए. क्यों होता है? ಆಶ್ಚರ್ಯ ಮಾರ್ಕ್ ನಹಿ. ಅಯ್ಯೋ ಈ ರೀತಿನೂ ಆಗ್ತದ? ಆ ಟೈಪ್ನು ಮಾತಾಡಬಾರ್ದು. ಆಶ್ಚರ್ಯ ಚಿಹ್ನೆನೂ ಬೇಡ, क्वेश्चन मार्क ಬೇಡ. क्वेश्चन मार्क नहीं, आश्चर्य की मात्रा भी नहीं. बस बाप और मैं. बाबनो बिंदु, नानो बिंदु. बाप और मैं. कई बच्चे कहते ये तो चलता ही है ना. बाप दादा को बहुत रमणीक बातें रूरान में कहते ही, सामने तो कह नहीं सकते है ना, रूरान में सब कुछ कह देते. ಬಾಬನ ಮುಂದೆ ನಿಲ್ಲಕ್ಕೆ ಬಂದಾಗ ಎದುರಿಗೇನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮಷ್ಟಕ್ಕೇನೆ ರೂರಿಹಾಣ್ ಮಾಡುವಾಗ, ಆತ್ಮಿಕ ಸಂಭಾಷಣೆ ಮಾಡುವಾಗ ಎಲ್ಲ ಹೇಳ್ಕೊಳ್ತಾರೆ. ಬಹಳ ರಮಣೀಕವಾದಂತ ಮಾತನ್ನ ಆತ್ಮಿಕ ಸಂಭಾಷಣೆಯಲ್ಲಿ ಬಾಬಾ ಕೇಳ್ತಿದ್ದಾರೆ. अच्छा कुछ भी चलता है लेकिन आपको चलना नहीं है, आपको उड़ना है. ಎಲ್ಲ ಒಂದಲ್ಲ ಒಂದು ನಡೀತಾ ಇರ್ತದೆ. ಏನ್ ಮಾಡೋದು? ಇಲ್ಲ, ನಡಿಬಾರ್ದು. ನಡೆಯೋ ಸಮಯ ಅಲ್ಲ ಈಗ. ಮತ್ತೇನಂತಾರೆ ಬಾಬಾ? ಉಡ್ನಾ ಹೇ. ಚಲನೆ ಕಿ ಬಾತೆ ಕ್ಯೋ ದೇಖ್ತೆ ಹೋ? ಉಡೋಣ, ಅವ್ರು ಉಡಾವೋಣ. ಇಲ್ಲ, ಏನ್ ಮಾಡುದು? ಸಣ್ಣ ಪುಟ್ಟದ್ ನಡೀತಾ ಇರ್ತದೆ. ಕೆಲವೇ ಅಂತ ಸಂಕಲ್ಪ ಬರ್ತದೆ, ಕೆಲವೇ ಸಣ್ಣ ಪುಟ್ಟ ಕ್ವಶನ್ ಬಂದ್ಬಿಡ್ತದೆ. ಚಲ್ತಾ ಹೀಯ. ಇಲ್ಲ, ಈಗ ನಡೆಯುವಂತ ಸಮಯ ಅಲ್ಲ, ಹಾರುವ ಸಮಯ. अन्यरನ್ನು ಸಹಿತ ಹಾರಿಸಿರಿ. उड़ो और उड़ाओ. शुभ भावना, शुभ कामना ऐसी शक्तिशाली है जो बीच में सिर्फ वही नहीं आवे. सिवाय शुभ भावना शुभ कामना के तो इतनी पावरफुल है जो किसी अशुभ भावना वाले को भी शुभ भावना में बदल सकते हो. ಕೇವಲ ಶುಭ ಭಾವನೆ, ಶುಭ ಕಾಮನೆ, ಅದಕ್ಕೆ ಎಷ್ಟು ಶಕ್ತಿ ಇದೆ. ಯಾವುದಕ್ಕೆ? ಶುಭ ಭಾವನೆ, ಶುಭ ಕಾಮನೆಗೆ ಎಷ್ಟು ಶಕ್ತಿ ಇದೆ ಅಂದರೆ ನಡುವೆ ಯಾವುದು ವೈ ಎನ್ನುವಂತ ಶಬ್ದನೇ ಇಲ್ಲ. ಕೇವಲ ಶುಭ ಭಾವನೆ, ಶುಭ ಕಾಮನೆ. ಇಷ್ಟು ಪವರ್ಫುಲ್ ಇರಬೇಕು. ಯಾವುದೇ ಅಶುಭ ಭಾವನೆ ಸಹಿತ ಶುಭ ಭಾವನೆಗೆ ಬದಲಾಗ್ಬಿಡ್ಬೇಕು. ನಿಮ್ಮ ಹತ್ರ ಏನೋ ಅಶುಭ ಭಾವನೆ ಇದೆ, ಇಷ್ಟು ಶುಭ ಭಾವನೆ ಇರಬೇಕು. ಅಶುಭ ಭಾವನೆನೂ ಏನಾಗ್ಬೇಕು? ಬದಲಾಗ್ಬಿಡ್ಬೇಕು. ಅನ್ಯ ಯಾಕೆ ಎನ್ನುವ ಪ್ರಶ್ನೆನೇ ಇಲ್ಲ. ಆಗೋದೆಲ್ಲ ಒಳ್ಳೆಯದು. ಅದು ಹೆಂಗೆ ನಾಟಕದಲ್ಲಿ ಆಗ್ತದೋ ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇರ್ತದೆ. ಆದದ್ದು ಒಳ್ಳೆಯದೇ, ಆಗ್ತಾ ಇರುವುದು ಒಳ್ಳೆಯದೇ, ಆಗಲಿರುವುದು ಸಹಿತ ಒಳ್ಳೆಯದೇ. ಯಾಕೆ? जो हुआ अच्छा, जो हो रहा है वो भी अच्छा, जो होने वाला है और भी अच्छा है. क्यों? अच्छे के अच्छा बाबा मिला है ना. सदा कल्याणकारी बाबा हमारे साथ है ना. ड्रामा कल्याणकारी है ना. ಮತ್ತೆ ಯಾಕೆ ಪ್ರಶ್ನೆ? ಎಲ್ಲನೂ ಶುಭ ಭಾವನೆ ಇರಬೇಕು, ಶುಭ ಕಾಮನೆಯಲ್ಲಿರಿ. ನಾನು ಮತ್ತೆ ಬಾಬಾ ಬಿಂದು ಸ್ಥಿತಿಯಲ್ಲಿರಿ.
ಇದು ಯಾವುದಕ್ಕೆ ಬಾಬಾ, ಯಾಕೆ, ವೈ ಅನ್ನೋದನ್ನ ಹೆಂಗೆ ಸಮಾಪ್ತಿ ಮಾಡಬೇಕು ಅನ್ನೋದಕ್ಕೆ ಇದು ಟೆಕ್ನಿಕ್. ಯಾವುದೊಂದು ಯಾಕೆ, ಶುಭ ಭಾವನೆ, ಶುಭ ಕಾಮನೆ. ಓಹೋ, ಒಳ್ಳೇದಕ್ಕೋಸ್ಕರನೇ ಆಗ್ತಾ ಇದೆ, ಒಳ್ಳೇದಕ್ಕೋಸ್ಕರನೇ ಆಗ್ತಾ ಇದೆ, ಮುಗಿತಲ್ಲ, ಯಾಕೆ ಏನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಆವಾಗ ಅಶುಭ ಭಾವನೆನೂ ಏನಾಗ್ತದೆ, ಶುಭ ಭಾವನೆಗೆ ಬದಲಾಗ್ತದೆ. ಸೆಕೆಂಡ್ ನಂಬರ್, ಅಗರ್ ಬದಲ್ ನಹೀ ಸಕ್ತೆ, ಬಾಬಾ ಹೇಳ್ತಿದ್ದಾರೆ, ಅಗರ್ ಬದಲ್ ನಹೀ ಸಕ್ತೆ ಹೋ ತೋ ಭಿ आपकी शुभ भावना शुभ कामना अविनाशी है, कभी कभी वाली नहीं, अविनाशी है. तो आपके ऊपर अशुभ भावना का प्रभाव पड़ नहीं सकता. ನಮ್ಮ ಶುಭ ಭಾವನೆ ಶುಭ ಕಾಮನೆ ಸಕ್ಸಸ್ ಆಗಿಲ್ಲ, ಆದರೆ ನಾವು ಮಾಡಿದ ಶುಭ ಭಾವನೆ ಶುಭ ಕಾಮನೆ ಅದು ಅವಿನಾಶಿ. ಅವಿನಾಶಿಯಾಗಿರೋದ್ರಿಂದ ಅಶುಭ ಭಾವನೆಯ ಪ್ರಭಾವ ನಮ್ಮ ಮೇಲೆ ಬೀಳುವುದಿಲ್ಲ. कभी कभी वाली नहीं, अविनाशी है. तो आपके ऊपर अशुभ भावना का प्रभाव पड़ नहीं सकता. क्वेश्चन में चले जाते हो तो क्यों हो रहा है, ये कब तक चलेगा, कैसे चलेगा, इससे शुभ भावना की शक्ति कम हो जाती है. बड़ी प्रश्न हाकोದು, ಅದ್ಯಾಕಂಗೆ, ಅದ್ಯಾಕಿಂಗೆ, ಅದು ಕ್ಯೂ हो रहा है, कब तक चलेगा, ಈ ರೀತಿ ಪ್ರಶ್ನೆ ಯಾರು ಹಾಕ್ತಾರೋ ಅವರ ಹತ್ರ ಶುಭ ಭಾವನೆಯ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ನೈ ತೋ ಶುಭ ಭಾವನಾ ಶುಭ ಕಾಮನಾ ಇಸ್ ಸಂಕಲ್ಪ ಶಕ್ತಿ ಮೇ ಬಹುತ ಶಕ್ತಿ है. ಈ ಶುಭ ಭಾವನೆ ಶುಭ ಕಾಮನೆ ಮಾಡ್ತೀವಲ್ಲ, ಆ ಸಂಕಲ್ಪ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ. देखो आप सभी आए बाप दादा के पास, पहला दिन याद करो बाप दादा ने क्या किया. चाहे पति ತಾಯಿ, ಮೊದಲು ಬ್ರಹ್ಮ ಬಾಬಾ ಇದ್ದಾಗ ಎಷ್ಟೋ ಜನ ಆತ್ಮಗಳು ಬಂದ್ರು. ಎಂತೆಂಥವ್ರು ಬಂದ್ರು, ಪತಿತರು ಬಂದ್ರು. ಈಗ ನಾವು ಮದುವೆನಕ್ಕೆ ಬಾಬರ ಮಿಲ್ನಕ್ಕೆಲ್ಲ ಏನ್ ಮಾಡ್ತೀವಿ, 8 ತಿಂಗಳು 1 ವರ್ಷದಿಂದ ಈ ರೀತಿ ಧಾರಣೆ ಇರಬೇಕು, ಪವಿತ್ರತೆ ಇರಬೇಕು, ಹಿಂಗೆ ನಡ್ಕೋಬೇಕು, ಸಾತ್ವಿಕ ಫುಡ್ ಇರಬೇಕು. 1 ವರ್ಷದಿಂದ ನೀವು ಈ ರೀತಿ ನಡ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಮದುವೆನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅಂತೀವಿ. ಬ್ರಹ್ಮ ಬಾಬನ ಶರೀರದಲ್ಲಿ ಸ್ವಯಂ ಶುಭಾವ ಇದ್ದಾಗ ಯಾರು ಬಂದ್ರು ಎದುರಿಗೆ, ಯಾರು ಬಂದರು? ಬಾಬಾ ಅಂತಾರೆ, ಪತಿ ತಾಯೇ, ಚಾಹೆ ಪಾಪಿ ಆಯೇ, चाहे साधारण आत्मा आए, भिन्न भिन्न वृत्ति वाले आए, भिन्न भिन्न भावना वाले आए, बाप दादा ने क्या किया, बाप दादा ने क्या किया, ಮಾಂಸ ತಿನ್ನೋರು ಬಂದಾರೆ, ಪಾಪಿಗಳು ಬಂದಾರೆ, ಆಮೇಲೆ ಪತಿತರು ಬಂದಿದ್ದಾರೆ, ಸಾಧಾರಣ ಆತ್ಮಗಳು ಬಂದಾರೆ, ಎಂತೆಂತ ವೃತ್ತಿಯಲ್ಲಿದ್ದವರೆಲ್ಲ ಬಂದಾರೆ. ಬಾಪ್ ದಾದ ಏನ್ ಮಾಡಿದ್ರು, ಶುಭ ಭಾವನೆ ರಕ್ಕಿನ ಏನಿಟ್ಟು ಡೈರೆಕ್ಟ್ ಎದುರು ಬಂದಾಗ ಭಾವನೆ ಶುಭ ಭಾವನೆ ಹೆಂಗಿರ್ಬೋದು, ಶುಭ ಭಾವನೆ ರಕ್ಕಿನ, ಬಚ್ಚೆ ತುಮ್ ಮೇರೆ ಹೋ, ಮಾಸ್ಟರ್ ಸರ್ವಶಕ್ತಿವಾನ್ ಹೋ, ದಿಲ್ ತಕ್ತ ನಶೀನ್ ಹೋ, ಏ ಶುಭ ಭಾವನೆ ರಕ್ಕಿನ. ಯಾವ ಭಾವನೆಯಿಂದ ಕಂಡ್ರು ಬಾಬಾ, ಮಗು ನೀನು ಮಾಸ್ಟರ್ ಸರ್ವಶಕ್ತಿವಾನ್, ನೀನು ತಂದೆಯ ಹೃದಯ ಸಿಂಹಾಸನದಲ್ಲಿದ್ದಿ. ಶುಭ ಭಾವನೆಯನ್ನು ಇಟ್ಟಲ್ವಾ, ಶುಭ ಕಾಮನ ರಕ್ಕಿನ, ಉಸಸೆ ಹಿತೋ ಬಾಪಕ್ಕೆ ಬಂಗಯ್ಯನ. ಬಾಬಾ ಇಟ್ಟಂತ ಶುಭ ಭಾವನೆ ಶುಭ ಕಾಮನೆಯಿಂದ ಬಂದವರು ಏನಾಗ್ಬಿಟ್ರು, ಬಾಬನ ಮಕ್ಕಳಾದ್ರು. ಬಾಪನೆ ಕಹಾ ಕ್ಯಾ, ಹೇ ಪಾಪಿ ಕ್ಯೋ ಆಯೇ ಹೋ. ಬಾಬಾ ಎಂದಾರು ಎದುರು ಬಂದ ಆತ್ಮಕ್ಕೆ, ಏ ಪಾಪಿ ಯಾಕೆ ಬಂದೆ ನನ್ ಮುಂದೆ ಅಂತ ಏನಾರು ಕೇಳಿದ್ರ? ಶುಭ ಭಾವನೆ ರಕ್ಕಿನ, मेरे बच्चे, मास्टर सर्वशक्तिवान बच्चे, जब बाप ने आप सबके ऊपर शुभ भावना रखी, शुभ कामना रखी, तो आपके दिल ने क्या किया ಅಲ್ವಾ? ಬಾಬಾ ಸ್ವತಃ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದ್ದು ಎಷ್ಟು ಜನ ಬದಲಾದದೆಲ್ಲ ನೋಡಿದೀವಿ. ತಾವೇನ್ ಮಾಡಿದಿರಿ, ಮೇರಾ ಬಾಬಾ,
ಅವನು ಮೇರೆ ಬಚ್ಚೆ, ಮಾಸ್ಟರ್ ಸರ್ವಶಕ್ತಿವಾನ್ ಬಚ್ಚೆ, ಮೇರೆ ಬಚ್ಚೆ ಅನ್ನುವಾಗ आपने क्या कहा? मेरे बाबा. बाबा ने क्या कहा? मेरे बच्चे. ऐसे ही अगर शुभ भावना शुभ कामना रखेंगे तो क्या दिखाई देगा? ಯಾರ ನಮ್ಮ ಎದುರು ಬಂದ್ರು ಇಷ್ಟು ಗುಡ್ ವಿಶಸ್ ಶುಭ ಭಾವನೆ ಶುಭ ಕಾಮನೆ ಇಟ್ಟು ಬಿಟ್ರೆ ಕ್ಯಾ ದಿಖಾಯಿ ದೇಗಾ? ಮೇರಾ ಕಲ್ಪ ಪಹಲೆ ವಾಲಾ ಮೀಠಾ ಬಾಯಿ. ಯಾರು ಬಂದ್ರೆ ಓ ಇವ್ರ ಕಲ್ಪದ ಹಿಂದಿನ ಮಧುರವಾದ ಅಣ್ಣ, ಸಿಕ್ಕಿಲದಿ ಬೆಹನ್, ಕಲ್ಪದ ಹಿಂದಿನ ಮಧುರವಾದ ಕಳೆದು ಹೋಗಿ ಸಿಕ್ಕಿದಂತ ಅಕ್ಕ ಇದು ಅಂತ ಕಾಣಬೇಕು ನಮ್ಗೆ. ಯಾವುದೋ ಅಕ್ಕ ಬರ್ಲಿ, ಯಾವುದೇ ಅಣ್ಣ ಬರ್ಲಿ, ಈ ಅಣ್ಣಂದಿರು ಅಕ್ಕಂದಿರು ಬಂದಾಗ ಈ ರೀತಿ ಕಾಣಬೇಕು ನಮ್ಗೆ. ಮೇರಾ ಕಲ್ಪ ಪಹಲೆ ವಾಲಾ ಮೀಠಾ ಬಾಯಿ, ಮೇರಿ ಸಿಕ್ಕಿಲದಿ ಬೆಹನ್. ಪರಿವರ್ತನೆ ಹೋ ಜಾಯೇಗಾನ. ಈ ಶುಭ ಭಾವನೆಯಲ್ಲಿ ಕಂಡ್ರೆ ಪರಿವರ್ತನೆ ಆಗುದಿಲ್ವಾ? ಪರಿವರ್ತನೆ ಆಗ್ತದೆ ಇಲ್ಲ? तो इस वर्ष में कुछ करके दिखाना, सिर्फ हाथ नहीं उठाना. ಈ ವರ್ಷದಲ್ಲಿ ಏನಾರು ಮಾಡಿ ತೋರಿಸ್ಬೇಕು, ಬರೀ ಕೈ ಮೇಲೆ ಎತ್ತುದಲ್ಲ. हाथ उठाना बहुत सहज है, मन का हाथ उठाना क्योंकि बहुत काम रहा हुआ है. ಮನಸ್ಸಿನ ಕೈಯನ್ನ ಎತ್ತಿ, ಬರೇ ಈ ಕೈ ಎತ್ತುದಲ್ಲ, ಇದು ಬಹಳ ಸಹಜ. ಬಹಳ ಕೆಲಸ ಪೆಂಡಿಂಗ್ ಇದೆ. बहुत काम रहा हुआ है. बाप दादा ने नजर करते हैं विश्व के आत्माओं के ऊपर तो बहुत तरस पड़ता है. ಬಾಬನ ನಜರ್ ನೋಡ್ರಿ, ಎಲ್ಲಿ ವಿಶ್ವದ ಆತ್ಮಗಳ ಮೇಲೆ ಬಹಳ ಬಾಬನಿಗೆ ದಯೆ ಬರ್ತಾ ಇದೆ. अब प्रकृति भी तंग हो गई है. ಪ್ರಕೃತಿಗೂ ಸಹಿತ ಸುಸ್ತಾ ಬಿಟ್ಟಿದೆ. प्रकृति खुद तंग हो गई है तो क्या करे? आत्माओं को तंग कर रही है. ಪ್ರಕೃತಿ ಯಾರಿಗೆ ತೊಂದರೆ ಕೊಡ್ತದೆ? ಆತ್ಮಗಳಿಗೆ ತೊಂದರೆ ಕೊಡ್ತದೆ. और बाप बच्चों को देख के तरस में आ जाते. ಈ ಚಂದ ಪ್ರಕೃತಿ ಆತ್ಮಗಳಿಗೆ ತೊಂದರೆ ಕೊಡ್ತಾ ಇದೆ, ಆ ಚಂದ ಬಾಬಾ ಮಕ್ಕಳನ್ನ ನೋಡಿ ದಯೆ ಬರ್ತಾ ಇದೆ. आप सबको तरस नहीं आता. ನಿಮ್ಗೆ ದಯೆ ಬರಂಗಿಲ್ವಾ? सिर्फ खबर सुनकर चुप हो जाते हो क्या? ಎಲ್ಲಾ ಕಡೆಯಿಂದ ಸಮಾಚಾರ ಕೇಳ್ತಾ ಇದ್ದೀವಿ, ಕೇಳ್ಕೊಂಡು ಸುಮ್ಮನೆ ಇರ್ತೀರಾ? ಬಸ್ ಇತನಿ ಆತ್ಮಯೇ ಚಲಿ ಗಯಿ, ಈ ಸಮಾಚಾರ ಕೇಳಿ ಸುಮ್ಮನೆ ಇರ್ತೀರಾ? ಇಷ್ಟ ಆತ್ಮಗಳು ಹೋದ್ರು, ಅಲ್ಲಿ ಭೂಕಂಪ ಆಯ್ತು, ಇಲ್ಲಿ ಆನೆ ಕಲ್ಲಿದ್ದು ಮಳೆ ಬಂತು, ಅಲ್ಲಿ ಅಷ್ಟು ಜನ ಸತ್ರು, ಬರೀ ಸಮಾಚಾರ ಕೇಳ್ಕೊಂಡು ಸುಮ್ಮನೆ ಇರ್ತೀರಾ? ಓ ಆತ್ಮಯೇ ಸಂದೇಶ ಸೆ ವಂಚಿತ ರಹ ಗಯಿ. ಈಗ ಹೋಗ್ಬಿಟ್ರಪ್ಪ ಭೂಕಂಪ ಆಗಿ ಎಷ್ಟೋ ಜನ ಬಾಬನ ಸಂದೇಶದಿಂದ ವಂಚಿತ ಆದ್ರಲ್ಲ. अभी तो दाता बनो, रहम दिल बनो, दाता आगिरी, दया हृदय आगिरी. यह तब होगा, रहम तब आएगा जब इस वर्ष के आरंभ से अपने में बेहद की वैराग्य वृत्ति इमर्च करो. ಬಾಬಾ ಹೇಳ್ತಾರೆ, ನಮಗೆ ಎಲ್ಲ ಆತ್ಮಗಳನ್ನ ಕಂಡಾಗ ದಯೆ ಬರೋದು, ದಯಾ ಹೃದಯ ಆಗುದು ಈ ವರ್ಷದಿಂದ. ಯಾವಾಗ ಬರ್ತದೆ ಆ ರೀತಿ ದಯೆ? ಯಾವಾಗ ಬರ್ತದೆ? ರಹಮ್ದಿಲ್ ಯಾವಾಗ ಆಗ್ತೀವಿ? ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಮರ್ಜ್ ಮಾಡ್ಕೊಳ್ಳಿ. ಬೇಹದ್ ಕಿ ವೈರಾಗ್ಯ ವೃತ್ತಿ, ಯಹ ದೇಹ ಕಿ ದೇಹಬಾನಿ ಕಿ ಸ್ಮೃತಿ, ಯಹ ಬಿ ಬೇಹದ್ ಕೆ ವೈರಾಗ್ಯ ಕಿ ಕಮಿ ಹೈ. ಬಾಬಾ ಅಂತಾರೆ, ದೇಹದ ನೆನಪು ಬರ್ತಾ ಇದೆ, ದೇಹಾಭಿಮಾನ ಬರ್ತಾ ಇದೆ ಅಂದ್ರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಕೊರತೆ. छोटी छोटी हद की बातें स्थिति को डगमग करती है. कारण क्या है? ಸಣ್ಣ ಸಣ್ಣ ಮಾತುಗಳು, ಹದ್ದಿನ ಮಾತುಗಳು ಸ್ಥಿತಿಯನ್ನ ಏರ್ಪೇರ್ ಮಾಡೋದು. ಕಾರಣ ಏನು? ವೈರಾಗ್ಯ ವೃತ್ತಿಯ ಕಡಿಮೆ ಕೊರತೆ. ಬಾಬಾ ಹೇಳ್ತಾರೆ, ಲಗಾವ್ ಹೈ, ವೈರಾಗ್ಯ ನಹಿ ಹೈ, ಲಗಾವ್ ಹೈ. ಲಗಾವ್ ಏನ್ ಕಾರಣ? ವೈರಾಗ್ಯ ವೃತ್ತಿಯ ಕೊರತೆ. ನೋಡಿ, ಬೇಹದ್ದಿನ ವೈರಾಗ್ಯ ವೃತ್ತಿ ಇಲ್ಲ ಅಂದ್ರೆ ದೇಹದ ಸ್ಮೃತಿ ಬರ್ತದೆ, ದೇಹಾಭಿಮಾನದಲ್ಲಿ ಬರ್ತೀವಿ. ಬೇಹದ್ದಿನ ವೈರಾಗ್ಯ ಇಲ್ಲ ಅಂದ್ರೆ ಸಣ್ಣ ಸಣ್ಣ ಹದ್ದಿನ ಮಾತುಗಳಿಗೆ ಸ್ಥಿತಿ ಏರ್ಪೇರಾಗ್ತದೆ. ಆದ್ರಿಂದ ಇದೇನು ಅಥವಾ ಎಲ್ಲೋ ಲಗಾವಿದೆ, ಯಾಕೆಂದ್ರೆ ವೈರಾಗ್ಯ ಇಲ್ಲ. ಬೇಹದ್ದಿನ ವೈರಾಗ್ಯ ಕಡಿಮೆ ಇದ್ದಾಗ ದೇಹದ ನೆನಪು,
ದೇಹಾಭಿಮಾನ, ಹದ್ದಿನ ಮಾತುಗಳಲ್ಲಿ ಸ್ಥಿತಿ ಏರ್ಪೇರಾಗುವುದು, ಲಗಾವ್ ಬರುವುದು, ಇವೆಲ್ಲ ಕಾರಣ ಯಾವುದು? ವೈರಾಗ್ಯ ನಹಿ ಹೈ. ಜಬ್ ಬಿಲ್ಕುಲ್ ಬೇಹದ್ಕೆ ವೈರಾಗಿ ಬನ್ ಜಾಯೆಂಗೆ, ಏಕದಮ್ ನಾವು ಬೇಹದ್ದಿನ ವೈರಾಗಿಗಳಾದೆವು. ಯಾವ್ದಾವುದರ ಮೂಲಕ? ವೃತ್ತಿ ಮೇ ಬಿ ವೈರಾಗ್ಯ, दृष्टि में भी बेहद के वैरागी, संबंध संपर्क में भी बेहद की वैरागी, सेवा में सब में बेहद की वैरागी, तभी मुक्तिधाम का दरवाजा खुलेगा. ಎಲ್ಲದರ ಬಗ್ಗೆ ನಮಗೆ ಬೇಹದ್ದಿನ ವೈರಾಗ್ಯ ಬರಬೇಕು. ನಮ್ಮ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಸೇವೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಬಂತಂದ್ರೆ ಮುಕ್ತಿಧಾಮದ ಬಾಗಿಲು ತೆರೆಯಲ್ಪಡ್ತದೆ. ಅಭಿ ತೋ ಜೋ ಆತ್ಮ ಶರೀರ ಚೂಟ್ಕರ್ ಜಾ ರಹಿ ಹೈ ಫಿರ್ ಜನ್ಮ ಲೇಗಿ. ಈಗೆಲ್ಲ ಆತ್ಮಗಳು ಏನು ದೇಹ ಬಿಟ್ಟು ಹೋಗ್ತಾರಲ್ಲ, ಅವ್ರು ಮತ್ತೆ ಜನ್ಮ ತಗೋತಾರೆ. ಫಿರ್ ದುಃಖಿ ಹೋಂಗೆ. ಜನ್ಮ ತಗೊಂಡ್ರೆ ಮತ್ತೆ ಪುನಃ ದುಃಖಿ ಅಲ್ವಾ? ಯಾಕೆ ಜನ್ಮ ತಗೋತಾರೆ? ಬೇಹದ್ದಿನ ವೈರಾಗ್ಯ ಇಲ್ಲ, ಮುಕ್ತಿಧಾಮದ ಗೇಟೇ ಓಪನ್ ಆಗಿಲ್ಲ. ಆದ್ರಿಂದ ಬೇಹದ್ದಿನ ವೈರಾಗ್ಯ ಬಂದಿಲ್ಲ ಅಂದ್ರೆ ಸತ್ತ ನಂತರ ಜನ್ಮ ತಗೋತೀವಿ, ಮತ್ತೆ ದುಃಖಿ ಆಗ್ತೀವಿ, ಲಗಾವಲ್ಲಿ ಬರ್ತೀವಿ, ಸಣ್ಣ ಸಣ್ಣ ಮಾತಿಗೆ ಏರ್ಪೇರಾಗ್ತೀವಿ, ದೇಹಭಾನ್ ಬರ್ತದೆ, ದೇಹದ ಸ್ಮೃತಿ ಬರ್ತದೆ. ಆದ್ರಿಂದ ಮುಕ್ತಿಧಾಮದ ಗೇಟ್ खोलने ನಿಮಿತ್ತ ತೋ ಆಪೋನ, ಮುಕ್ತಿಧಾಮದ ಬಾಗಿಲನ್ನ ತೆರೀಲಿಕ್ಕೆ ನಿಮಿತ್ತರು ನಾವಲ್ವಾ? ಬ್ರಹ್ಮ ಬಾಬಕ್ಕೆ ಸಾಥಿಯವನ್ನ. ಬ್ರಹ್ಮ ಬಾಬರರು ಹೋಗುವಾಗ ನಾವು ಬ್ರಹ್ಮ ಬಾಬರ ಜೊತೆಗಿರ್ತೀವಲ್ವಾ? तो बेहद की वैराग्य वृत्ति है गेट खोलने की ಚಾಬಿ. ಮುಕ್ತಿಧಾಮದ ಗೇಟ್ ಅನ್ನ ತೆರೆಯುವಂತಹ ಚಾಬಿ ಬೇಹದ್ದಿನ ವೈರಾಗ್ಯ. ಅಭಿ ಚಾಬಿ ನಹಿ ಲಗಿ ಹೈ, ಚಾಬಿ ತಯಾರ್ ಹಿ ನಹಿ ಕಿ ಹೈ. ಇನ್ನು ಚಾಬಿ ಹಾಕಿಲ್ಲ, ನಾವು ಓಪನ್ ಮಾಡಿಯೇ ಇಲ್ಲ, ಚಾಬಿ ತಯಾರೇ ಇಲ್ಲ. ಬ್ರಹ್ಮ ಬಾಬ ಬಿ ಇಂತಜಾರ್ ಕರ್ ರಹಾ ಹೈ. ಗೇಟ್ ಹತ್ರ ನಿಂತಾನೆ ಬಾಬಾ, ಚಾಬಿ ಇಲ್ಲ ಅಂತ. ಚಾಬಿ ಯಾವುದು? ಎಲ್ಲ ಸಂಗಮ ಯುಗದಲ್ಲಿರುವ ಬ್ರಾಹ್ಮಣ ಮಕ್ಕಳಿಗೆ ಬೇಹದ್ದಿನ ವೈರಾಗ್ಯ ಬಂತು, ಅಲ್ಲಿ ಚಾಬಿ ಕೆಲಸ ಮಾಡ್ತದೆ. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾನು ಕಾಯ್ತಾ ಇದ್ದಾರೆ. ಅಡ್ವಾನ್ಸ್ ಪಾರ್ಟಿ ಬಿ ಇಂತಜಾರ್ ಕರ್ ರಹಿ ಹೈ. ಅಡ್ವಾನ್ಸ್ ಪಾರ್ಟಿಯವರು ಕಾಯ್ತಾ ಇದ್ದಾರೆ. ಪ್ರಕೃತಿ ಬಿ ಇಂತಜಾರ್ ಕರ್ ರಹಿ ಹೈ. ಪ್ರಕೃತಿನೂ ಒಂದ್ ಕಡೆ ಕಾಯ್ತಾ ಇದೆ. ತಂಗ್ ಹೋಗಯಿ ಹೈ ಬಹುತ್. ಪ್ರಕೃತಿ ಏನಾಗಿದೆ ಅಂತೆ, ಬಹಳ ಸುಸ್ತಾಗಿದೆ. ಇನ್ನೊಂದು ಕಡೆ ಮಾಯಾ ಬಿ ಅಪನೆ ದಿನ ಗಿಂತಿ ಕರ್ ರಹಿ ಹೈ. ಮಾಯೇನು ಅಯ್ಯೋ ನನ್ಗಿನ್ನು ಉಳಿಗಾಲ ಇಲ್ಲ, ನಾನು ಯಾವಾಗ ಹೋಗುದು ಅಂತ ದಿನವನ್ನ ಏನ್ ಮಾಡ್ತಾ ಉಂಟು, ಅದು ಸಹಿತ ಎಣಿಕೆ ಹಾಕ್ತಾ ಇದೆ. ಅಭಿ ಬೋಲೋ ಹೇ ಮಾಸ್ಟರ್ ಸರ್ವಶಕ್ತಿವಾನ್, ಬೋಲೋ ಬೋಲೋ क्या करना है? इस वर्ष में कोई नवीनता तो करेंगे ना? नए वर्ष कहते हैं ना, नए वर्ष में नवीनता करेंगे ना? अभी बेहद के वैराग्य की मुक्तिधाम जाने की ಚಾಬಿ ತಯಾರ್ ಕರೋ. ಈಗ ಮುಕ್ತಿಧಾಮಕ್ಕೆ ಹೋಗುವ ಚಾಬಿಯನ್ನು ತಯಾರು ಮಾಡಿ. आप सभी को भी तो पहले मुक्तिधाम में जाना है ना? ಏನು ನಾವು ನೇರ ಸ್ವರ್ಗಕ್ಕೆ ಹೋಗ್ತೀವ? ನಾವು ಸಹಿತ ಮೊದಲು ಮುಕ್ತಿಧಾಮಕ್ಕೆ ಹೋಗ್ಬೇಕಲ್ವಾ ಅಂತಾರೆ ಬಾಬಾ. ಬ್ರಹ್ಮ ಬಾಬ್ ಸೆ ವಾಯ್ದಾ ಕಿಯಾ ಹೇ ನಾ? ಬ್ರಹ್ಮ ಬಾಬನ್ ಜೊತೆಗೆ ನಾವು ಮಾತು ಕೊಟ್ಟಿವಲ್ಲ. ಏನ್ ಮಾತು ಕೊಟ್ಟಿವಿ? ब्रह्मा बाबा साथ चलेंगे, साथ आएंगे, साथ में राज्य करेंगे, साथ में भक्ति करेंगे. तो अभी तैयारी करो. इस वर्ष में करेंगे या दूसरा वर्ष चाहिए? ಬ್ರಹ್ಮ ಬಾಬನಿಗೆ ಮಾತು ಕೊಟ್ಟಿವಲ್ಲ, ಬಾಬಾ ನಿನ್ ಜೊತೆಗೇನೆ ನಾನು ಪರನಾಮಕ್ಕೆ ಬರ್ತೀನಿ, ಬಾಬಾ ನಿನ್ ಜೊತೆಗೇನೆ ನಾನು ಸ್ವರ್ಗಕ್ಕೆ ಬರ್ತೀನಿ, ಬಾಬಾ ನಿನ್ ಜೊತೆಗೇನೆ ನಾನು ರಾಜ್ಯಭಾರ ಮಾಡ್ತೀನಿ, ಬಾಬಾ ನಿನ್ ಜೊತೆಗೇನೆ ನಾನು ಭಕ್ತಿ ಮಾಡ್ತೀನಿ. ಒಳ್ಳೇದು, ತಯಾರಿ ಮಾಡಿ. ಈಗ ಇದೇ ವರ್ಷದಲ್ಲಿ ತಯಾರಾಗ್ರಿ. जो समझते ही इस वर्ष में अटेंशन प्लीज, बार बार करेंगे वो हाथ उठाओ, करेंगे ना? फिर तो एडवांस पार्टी आपको बहुत मुबारक देगी. वह भी थक गए ही,
ಬಾಬಾ ಅಂತಾರೆ ಅಡ್ವಾನ್ಸ್ ಪಾರ್ಟಿಯವರು ಸಹಿತ ಕಾದು 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 ಸುಸ್ತಾಗ್ಬಿಟ್ಟಿದೆ. ಒಂದ್ ವೇಳೆ ನಾವು ತಯಾರಾಗಿ ಬಿಟ್ರೆ, ಬೇಹದ್ದಿನ ವೈರಾಗ್ಯ ಬಂತಂದ್ರೆ ಬಾಬನ್ ಜೊತೆಗೆ ಹೋಗ್ತೀವಿ, ಬ್ರಹ್ಮಾಬನ್ ಜೊತೆ ಬರ್ತೀವಿ, ರಾಜ್ಯದಲ್ಲಿ ಬರ್ತೀವಿ, ಭಕ್ತಿ ಮಾರ್ಗದಲ್ಲಿ ಒಟ್ಟಿಗೆ ಇರ್ತೀವಿ. ಸರಿ, ಅಡ್ವಾನ್ಸ್ ಪಾರ್ಟಿಯವರು ನಮ್ಗೆ ಶುಭಾಶಯ ಕೊಡ್ತಾರೆ. वो भी तक गई. अच्छा, टीचर से क्या कहती है? पहली लाइन क्या कहती हो? ಮೊದಲನೇ ಲೈನ್ ಅಲ್ಲಿ ಕುಂತವ್ರು ಏನ್ ಹೇಳ್ತೀರಿ? ಟೀಚರ್ಸ್ ಏನ್ ಹೇಳ್ತೀರಿ? पहली लाइन के पांडव, पहली लाइन की शक्तियां जो करेंगे वह हाथ उठाओ. ಹೇಳಿ, ಹೊಸ ವರ್ಷಕ್ಕೆ ಒಂದು ಹೊಸತನ ತರ್ಬೇಕಲ್ವಾ? ಬೇಹದ್ದಿನ ವೈರಾಗ್ಯದಲ್ಲಿ ಬರ್ಬೇಕಲ್ವಾ? ನಾವು ಮುಕ್ತಿಧಾಮದ ಚಾಬಿಯಿಂದ ಬೀಗ ಓಪನ್ ಮಾಡ್ಬೇಕಲ್ವಾ? ಬಾಗಿಲು ಓಪನ್ ಮಾಡ್ಬೇಕಲ್ವಾ? ಬ್ರಹ್ಮಬನ್ ಜೊತೆಗೇನೆ ಹೋಗ್ಬೇಕಲ್ವಾ? ಹೇಳಿ, ಈ ನವೀನತೆಯನ್ನ ತರ್ತಿರಲ್ವಾ? ಟೀಚರ್ಸ್ ತರ್ತಿರಲ್ವಾ? ಪಾಂಡವರು, ಶಕ್ತಿಯರು ಕೈ ಎತ್ತಿ. आधा हाथ नहीं, आधा उठाएंगे तो कहेंगे आधा करेंगे. लंबा हाथ उठाओ. अच्छा, मुबारक हो, मुबारक हो. ಕೈ ಎತ್ತಿದಕ್ಕೆ ಶುಭಾಶಯ ಕೊಡ್ತಿದ್ದಾರೆ ಬಾಬಾ. अच्छा, डबल विदेशी हाथ उठाओ. एक दो में देखो किसने नहीं उठाया. ಒಬ್ರಿಗೊಬ್ರು ನೋಡಿ ಯಾರು ಕೈ ಎತ್ತಿಲ್ಲ ಅಂತ. अच्छा, ये सिंधी ग्रुप भी हाथ उठा रहा है. ಸಿಂಧಿಯಿಂದ ಬಂದಂತ ಗ್ರೂಪಿನವರು ಸಹಿತ ಕೈ ಎತ್ತುತ್ತಾ ಇದ್ದಾರೆ. ಕಮಾಲ್ है. आप भी करेंगे, सिंधी ग्रुप करेंगे तब तो डबल मुबारक हो. बहुत अच्छा. एक दो को साथ देकर शुभ भावना का इशारा देते, हाथ में हाथ मिलाते करना ही है. ಬಾಬಾ ಅಂತಾರೆ, ಒಬ್ರಿಗೊಬ್ರು ಜೊತೆಯಾಗಿ ಶುಭ ಭಾವನೆಯ ಇಶಾರೆಯನ್ನ ಕೊಡ್ತಾ ಕೈ ಕೈ ಒಟ್ಟಾಗಿ ಹಿಡ್ಕೊಂಡು करना ही है. अच्छा, ಸಭಾ ಮೇ ಕೋಯಿ ನೆ ಆವಾಜ್ ಕಿ. ಸಭೆಯಲ್ಲಿ ಯಾರೋ ಒಬ್ರು ಜೋರಾಗಿ ಆವಾಜ್ ಮಾಡಿದ್ರು. ಸಬ್ ಬೈಟ್ ಜಾವೋ, ನಥಿಂಗ್ ನೀವು. ಅಷ್ಟೊತ್ತಿಗೆ ಬಾಬಾ ಏನಂತಾರೆ, ಎಲ್ಲರೂ ಸುಮ್ಮನೆ ಕುತ್ಕೊಳ್ಳಿ, ಇದೇನು ಹೊಸತಲ್ಲ. अभी अभी 1 सेकंड में बिंदु बन बिंदु बापू को याद करो और जो भी कोई बातें हो उसको बिंदी लगाओ. लगा सकते हो? बस 1 सेकंड में मैं बाबा का, बाबा मेरा. 1 सेकंड ಗೆ ಬಿಂದು ಹಾಕಿ, ಬಿಂದು ಹಾಕಿ ಬಿಂದು ತಂದೆಯನ್ನ ನೆನಪು ಮಾಡ್ತಿರಲ್ವಾ? ಯಾವ ಮಾತುಗಳಿದ್ರು ಅದಕ್ಕೆ ಬಿಂದು ಹಾಕ್ರಿ. ಹಾಕ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಬಸ್ ಎಲ್ಲರೂ ಕುತ್ಕೊಳ್ಳಿ. ಅಟೆನ್ಷನ್ ಪ್ಲೀಸ್. ಒಂದೇ ಸೆಕೆಂಡಿನಲ್ಲಿ ಮೈ ಬಾಬಾ ಕಾ, ಬಾಬಾ ಮೇರಾ. ಮೈ ಬಾಬಾ ಕಾ, ಬಾಬಾ ಮೇರಾ. ಬಿಂದುವಾಗಿ ಪರಮಧಾಮದಲ್ಲಿ ಬಿಂದು ತಂದೆಯ ಜೊತೆಗೆ ಕೂತ್ಕೊಂಡಿದ್ದೀನಿ. ಬಾಬಾ, ನಾನು ನಿನ್ನವನು, ನೀನು ನನ್ನವನು. ಬಾಬಾ, ಮೈ ಬಾಬಾ ಕಾ, ಬಾಬಾ ಮೇರಾ. ಸಾಕಾರ ಜಗತ್ತಿನ ಎಲ್ಲ ವ್ಯವಹಾರಕ್ಕೆ ಪೂರ್ಣ ವಿರಾಮ, ಎಲ್ಲ ಸಂಬಂಧದ ವಿಸ್ತಾರಕ್ಕೆ ಪೂರ್ಣ ವಿರಾಮ. ನಾನು ಆತ್ಮ ಬಿಂದು ಬಾಬಾ ಬಿಂದುವಿನ ಜೊತೆಗಿದ್ದೇನೆ. ಬಾಬಾ, ನಾನು ನಿನ್ನವನು, ನೀನು ನನ್ನವನು. ಮೈ ಬಾಬಾ ಕಾ, बाबा मेरा. 1 सेकंड में मैं बाबा का, बाबा मेरा. अच्छा, 4 ಕಡೆಯ ಸರ್ವ ಹೊಸ ಯುಗದ ಮಾಲೀಕ ಮಕ್ಕಳಿಗೆ 4 ಕಡೆಯ ಹೊಸ ವರ್ಷವನ್ನ ಆಚರಿಸಲು
ಉಮಂಗುತ್ಸಾಹದಲ್ಲಿರುವ, ಸದಾ ಹಾರ್ತಾ ಇರುವ, ಅನ್ಯರನ್ನು ಹಾರಿಸುವ, ಉಡ್ತಿ ಕಲಾದಲ್ಲಿರುವ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ ಮಾಲೆಯ ಮಣಿಯಾಗಿ ಬರುವ ವಿಜಯಿ ರತ್ನಗಳಿಗೆ ಬಾಪ್ದಾದರವರ ಹೊಸ ವರ್ಷ, ಹೊಸ ಯುಗದ ಆಶೀರ್ವಾದದ ಜೊತೆ ಜೊತೆಗೆ ಪದಂ ಗುಣ ಬೊಗಸೆ ತುಂಬಿ ತುಂಬಿ ಶುಭಾಶಯ ಶುಭಾಶಯ. ಏಕ ಹಾತ್ ಕಿ ತಾಲಿ ಬಜಾವೋ, ಒಂದೇ ಕೈಯಿಂದ ತಾಲಿ ಬಜಾವೋ ಅಂತಾರ ಬಾಬಾ. ಅಚ್ಚ, ಇವತ್ತಿನ ವರದಾನ ಏಕಾಗ್ರತಾ के अभ्यास द्वारा एक रस स्थिति बनाने वाले सर्व सिद्धि स्वरूप भव. ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯನ್ನ ರೂಪಿಸುವ ಸರ್ವ ಸಿದ್ಧಿ ಸ್ವರೂಪ ಆಗಿರಿ. ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯನ್ನ ರೂಪಿಸುವ ಸರ್ವ ಸಿದ್ಧಿ ಸ್ವರೂಪ ಆಗಿರಿ. ಎಲ್ಲಿ ಏಕಾಗ್ರತೆ ಇದೆಯೋ ಅಲ್ಲಿ ಏಕರಸ ಸ್ಥಿತಿ ಇರ್ತದೆ. ಏಕಾಗ್ರತೆಯಿಂದ ಸಂಕಲ್ಪ, ಮಾತು, ಕರ್ಮದಲ್ಲಿ ವ್ಯರ್ಥತನ ಸಮಾಪ್ತಿಯಾಗುತ್ತದೆ, ಸಮರ್ಥತನ ಬರುತ್ತದೆ. ಏಕಾಗ್ರತೆ ಅಂದರೆ ಅರ್ಥ ಏಕೀ ಶ್ರೇಷ್ಠ ಸಂಕಲ್ಪ ಮೇ ಸ್ಥಿತ ರಹನ, ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತ ಆಗುವುದೇ ಏಕಾಗ್ರತೆ. एक बीज रूपी संकल्प में सारा वृक्ष रूपी विस्तार समाया हुआ है. ಒಂದು ಬೀಜ ರೂಪದ ಸಂಕಲ್ಪದಲ್ಲಿ ಇಡೀ ವೃಕ್ಷದ ಸಾರ ಅಡಗಿದೆ. ಏಕಾಗ್ರತೆಯನ್ನ ಹೆಚ್ಚು ಮಾಡಿಕೊಳ್ಳಿ, ಸರ್ವ ಪ್ರಕಾರದ ಹಲ್ಚಲ್ ಸಮಾಪ್ತಿಯಾಗುತ್ತದೆ. ಎಲ್ಲ ಸಂಕಲ್ಪ, ಮಾತು, ಕರ್ಮ ಸಹಜವಾಗಿ ಸಿದ್ಧಿಯಾಗುತ್ತದೆ. इसलिए ಏಕಾಂತವಾಸಿ ಬನೋ. ಏನಾಯ್ತು ವರದಾನ? ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯನ್ನ ರೂಪಿಸುವ ಸರ್ವ ಸಿದ್ಧಿ ಸ್ವರೂಪ ಆಗಿರಿ. ಸ್ಲೋಗನ್: एक बार की हुई गलती को बार बार सोचना अर्थात दाग पर दाग लगाना, इसलिए बीती को बिंदु लगावो. ಒಮ್ಮೆ ಮಾಡಿದ ತಪ್ಪನ್ನು ಬಾರಿ ಬಾರಿ ಯೋಚನೆ ಮಾಡೋದಂದ್ರೆ, ಈಗಾಗಲೇ ಒಂದು ಗಾಯ ಆಗಿದೆ, ಆ ಗಾಯಕ್ಕೆ ಮತ್ತೆ ಪುನಃ ಪುನಃ ಗಾಯ. ಅದಕ್ಕೋಸ್ಕರ ಕಳೆದು ಹೋದದಕ್ಕೆ ಬಿಂದು ಹಾಕಿರಿ. ಒಂದು ಬಾರಿ ಏನೋ ತಪ್ಪಾಯ್ತು, ಮತ್ತು ಬಾರಿ 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 ಯೋಚನೆ ಮಾಡಿದ್ರೆ ಗಾಯದ ಮೇಲೆ ಗಾಯವಾದಂತೆ. ಅದಕ್ಕೆ ಕಳೆದು ಹೋದುದಕ್ಕೆ ಬಿಂದು ಹಾಕಿರಿ. ಅವ್ಯಕ್ತ ಇಶಾರ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಯಾವ ರೀತಿ ಸಮಯ, ಆತ್ಮ ಮತ್ತು ಶರೀರ ಕಂಬೈನ್ಡ್, ಅದೇ ರೀತಿ ಬಾಪ್ ಮತ್ತೆ ಆಪ್ ಕಂಬೈನ್ಡ್ ಆಗಿರಿ. ಶರೀರ ಮತ್ತು ಆತ್ಮ ಜೊತೆಗೆ ಇರ್ತದೆ. ಹಾಗೆ ನಾನು ಮತ್ತೆ ಬಾಬಾ ಕಂಬೈನ್ಡ್ ಆಗಿರ್ಬೇಕು. ಕೇವಲ ನೆನ್ಪಿಟ್ಕೊಳ್ಳಿ, ಮೇರಾ ಬಾಬಾ. ತಮ್ಮ ಮಸ್ತಕದಲ್ಲಿ ಸದಾ ತಿಲಕವನ್ನ ಹಾಕೊಳ್ಳಿ. ಮಸ್ತಕದಲ್ಲಿ ಚಂದ ಕುಂಕುಮ ಹಚ್ಕೋತೀವಿ ಅಂದ್ರೆ ಏನರ್ಥ? ಸುಹಾಗ್ ಹೋತಾ ಹೈ, ಸುಮಂಗಲಿತನ ಅಂದ್ರೆ ಅವರು ಯಾರ ಜೊತೆಗಿದ್ದಾರೆ ಅಂತ ಅರ್ಥ? ಪತಿಯ ಜೊತೆಗಿದ್ದಾರೆ ಅಂತ ಅರ್ಥ. ಪತಿ ಸತ್ತೋಗ್ಬಿಟ್ರೆ ತಿಲಕ ತೆಗೆದು ಬಿಡ್ತಾರೆ. ಅದಕ್ಕೆ ಹಣೆಯ ನಡುವೆ ಸುಹಾಗ್ ಹೋತಾ ಹೈ, ತಿಲಕ್ ಲಗಾವೋ ಅಂದ್ರೆ ಬಾಬಾ ಸಾಥ್ ಹೈ, ಕಭಿ ಭೂಲ್ತಾ नहीं, तो साथी को सदा साथ रखो. अगर साथ रहेंगे तो साथ चलेंगे. साथ रहना है, साथ चलना है. हर सेकंड, हर संकल्प में साथ है ही. ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಸೆಕೆಂಡ್ ಅಲ್ಲಿ ಬಾಬಾ ನನ್ನ ಜೊತೆಗಿದ್ದಾರೆ.
ಜೊತೆಗಿರ್ತೀನಿ, ಜೊತೆಗೇನೆ ನಡೀತೀನಿ. ನಾನು ಜೊತೆಗಿರ್ತೀನಿ, ಸಾಥ್ ಚಲೆಂಗೆ. ನನ್ನ ಸಾಥಿಯವನು ನನ್ನ ಜೊತೆಗೆ ಸದಾ ಸಾಥಲ್ಲಿಟ್ಕೊಂಡಿರ್ತೀನಿ. ಸದಾ ಸಾಥಲ್ಲಿಟ್ಕೊಳ್ಳೋದಂದ್ರೆ ಸುಮಂಗಲಿತನದ ಲಕ್ಷಣ. ಆದ್ರಿಂದ ಕಂಬೈಂಡ್ ರೂಪದ ಸ್ಮೃತಿಯಿಂದ ವಿಜಯಿಯಾಗಿರಿ. ಅಚ್ಚ, ಇವತ್ತಿನ ಸ್ವಮಾನ, ನಾನು ಆತ್ಮ ಶೀತಲ ದೇವಿ ಆಗಿದ್ದೇನೆ. ನನ್ನ ಆತ್ಮ ಶೀತಲ ದೇವಿ ಆಗಿದ್ದೇನೆ. ಅಚ್ಚ, ಓಂ ಶಾಂತಿ. मन की आँखों ने देखा पास आकर आपके, मन की आँखों ने देखा पास आकर आपके, जिंदगी का रंग सुनहरा हो गया है आपसे, मन की आँखों ने देखा पास आकर आपके। पाँव धरती पर कहाँ आंचल में है आकाश के, मन की आँखों ने देखा पास आकर आपके। बाहर अपनी
की आँखों ने देखा पास आकर आपके, मन की आँखों ने देखा पास आकर आपके। ओम शांति, ओम शांति, ओम शांति।